ವೀಕ್ಷಕರೇ, ರೈತ ಪ್ರಗತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರ. ನಮ್ಮ ಹತ್ರ ಕೃಷಿ ಭೂಮಿ ಇಲ್ಲ, ಕೃಷಿ ಅಥವಾ ಬೇಸಾಯವನ್ನ ಮಾಡೋದಕ್ಕೆ ನಮ್ಮ ಹತ್ರ ನೀರಿನ ವ್ಯವಸ್ಥೆ ಕೂಡ ಇಲ್ಲ, ಜೊತೆಗೆ ದೊಡ್ಡ ಬಂಡವಾಳನೂ ಕೂಡ ಇಲ್ಲ. ಆದ್ರೆ ಕಷ್ಟಪಟ್ಟು ನಾವು ದುಡಿಯೋದಕ್ಕೆ ಸಿದ್ಧ ಇದ್ದೀವಿ ಅನ್ನೋಂಥವರಿಗೆ ಅಣಬೆ ಕೃಷಿ ಅನ್ನೋದು ಹೇಳಿ ಮಾಡಿಸಿರೋಂಥ ಒಂದು ಕೃಷಿಯಾಗಿದೆ. ನಿಮ್ಮ ಬಳಿ 10 ರಿಂದ 20 ಸಾವಿರ ಬಂಡವಾಳ ಇದ್ರೆ ಸಾಕು, ಪ್ರತಿದಿನ ಅಣಬೆ ಉತ್ಪಾದಿಸಿ ಉತ್ತಮ ರೀತಿಯಾದಂತಹ ಆದಾಯವನ್ನ ನೀವು ಪಡೆದುಕೊಳ್ಳಬಹುದಾಗಿದೆ. ಸಣ್ಣ ಪ್ರಮಾಣದಲ್ಲಿ ಒಂದು ಅಣಬೆ ಕೃಷಿಯನ್ನ ಮಾಡೋದಕ್ಕೆ ಕಾರ್ಮಿಕರ ಅಗತ್ಯತೆನೂ ಕೂಡ ಇರೋದಿಲ್ಲ. ಜೊತೆಗೆ ಮನೆಯವರೇ ಸೇರ್ಕೊಂಡು ಈ ಒಂದು ಅಣಬೆ ಕೃಷಿಯನ್ನ ಮಾಡಬಹುದು. ಸೊ ಎಷ್ಟು ಬಂಡವಾಳವನ್ನ ನೀವು ಹೂಡ್ತೀರಾ ಅದರಲ್ಲಿ ಡಬಲ್ ಆದಾಯವನ್ನ ಕೂಡ ನೀವು ಗಳಿಸಬಹುದು. ಈಗಂತ ನಾವು ಹೇಳ್ತಾ ಇಲ್ಲ, ಸ್ವತಃ ಅಣಬೆ ಕೃಷಿಯನ್ನ ಮಾಡಿರೋಂಥವ್ರು, ಜೊತೆಗೆ ಒಬ್ರು ವಿಜ್ಞಾನಿಗಳು ಕೂಡ ಇದನ್ನ ಹೇಳ್ತಾ ಇರುವಂತದ್ದು. ಇವತ್ತಿನ ನಮ್ಮ ರೈತ ಪ್ರಗತಿ ಸಂಚಿಕೆಯಲ್ಲಿ ಅಣಬೆ ಕೃಷಿಗೆ ಸಂಬಂಧಪಟ್ಟಂತೆ ಅನೇಕ ರೀತಿಯ ಮಾಹಿತಿಗಳನ್ನ ತಿಳಿದುಕೊಳ್ತಾ ಹೋಗೋಣ. ನನ್ನ ಜೊತೆ ಸ್ಟುಡಿಯೋದಲ್ಲಿ ಗೆಸ್ಟ್ ಗಳು ಕೂಡ ಇದ್ದಾರೆ. ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಡಾಕ್ಟರ್ PB ಸಿಂಧು, ಕೃಷಿ ವಿಜ್ಞಾನ ಕೇಂದ್ರ, ಕೊನೆಹಳ್ಳಿ, ತಿಪಟೂರು. ಇವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಮೇಡಮ್, ವೆಲ್ಕಮ್ ಟು ದಿ ಪ್ರೋಗ್ರಾಮ್. ಹಾಗೆ ಓಲಾ ಊಬರ್ ಕೆಲಸವನ್ನ ಬಿಟ್ಟು ಈಗ ಅಣಬೆ ಕೃಷಿಯಲ್ಲಿ ನೆಮ್ಮದಿಯ ಬದುಕನ್ನ ಕಟ್ಟಿಕೊಂಡಿರ್ತಕ್ಕಂಥ ಗಂಗಲಕ್ಷ್ಮಿ ಅವರು ಸಹ ಈಗ ನನ್ನೊಟ್ಟಿಗಿದ್ದಾರೆ. ಅವ್ರನ್ನ ಸಹ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಮಸ್ತೆ ಗಂಗಲಕ್ಷ್ಮಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಇಬ್ರು ಗೆಸ್ಟ್ ಗಳನ್ನ ಸಹ ನಾವು ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದಾಯ್ತು. ನಾನು ಆಗ್ಲೇ ಹೇಳ್ದೆ ನಿಮ್ಗೆ, ಯಾವುದೇ ರೀತಿಯಾದಂತಹ ಹೆಚ್ಚಿನ ಬಂಡವಾಳ ಇರೋದಿಲ್ಲ. ಇದರಲ್ಲಿ ನೀವು ಎಷ್ಟು ಬಂಡವಾಳವನ್ನ ಹೂಡ್ತೀರಾ ಅದಕ್ಕೆ ಡಬಲ್ ಆದಾಯವನ್ನ ಪಡೆದುಕೊಳ್ಬಹುದು ಅಂತ ಹೇಳಿ ಈಗ ನಾನು ಸಿಂಧು ಮೇಡಮ್ ನ ಮಾತನಾಡಿಸ್ತಾ ಹೋಗ್ತೀನಿ. ಈಗೆಲ್ಲ ಗೊತ್ತಿರೋಂಥದ್ದು ಮೇಡಮ್, ಅಣಬೆ ಕೃಷಿ ಅಂದ್ರೆ ಕೆಲವರಿಗೆ ಹೇಗ್ ಮಾಡ್ಬೇಕು ಏನು ಅಂತ ಹೇಳಿ ಸಾಕಷ್ಟು ಕನ್ಫ್ಯೂಷನ್ಸ್ ಇರುತ್ತೆ. ಹಾಗಿದ್ರೆ ಈ ಅಣಬೆ ಕೃಷಿ ಅಂದ್ರೆ ಏನು, ಅಂದ್ರೆ ಈಗ ಭಾರತದಲ್ಲಿ ಅಟ್ ಪ್ರೆಸೆಂಟ್ ಈ ಅಣಬೆ ಕೃಷಿಯ ಉತ್ಪಾದನೆ ಯಾವ ರೀತಿಯಾಗಿದೆ? ಇವಾಗ ನಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಅಣಬೆ ಅನ್ನೋದು ಒಂದು ಫ್ಯಾನ್ಸಿ ವರ್ಡ್ ಆಗಿದೆ ಈಗ ಇಡೀ ಪ್ರಪಂಚದಲ್ಲಿ. ಉದಾಹರಣೆಗೆ ನಾವು ಮನೆಯಲ್ಲೇ ಯಾವ್ದಾದ್ರು ಒಂದು ಫಂಕ್ಷನ್ ಮಾಡ್ತೀವಿ ಅಂತಂದ್ರೆ, ಒಂದು ಹೊಸದಾಗಿ ವಿಭಿನ್ನವಾದಂತ ಒಂದು ಆಹಾರ ಪದಾರ್ಥ ಮಾಡ್ಬೇಕು ಅಂದ್ರೆ ಈಗ ಹೆಚ್ಚಾಗಿ ಜನ ಚೂಸ್ ಮಾಡ್ತಾ ಇರೋದೇನೆ ಅಣಬೆ. ಉದಾಹರಣೆಗೆ ಅಣಬೆ ಬಿರಿಯಾನಿ ಮಾಡ್ಸೋದಿರ್ಬೋದು, ಅಣಬೆ ಕರ್ರಿ ಮಾಡ್ಸೋದಿರ್ಬೋದು. ಹಾಗಾಗಿ ಇತ್ತೀಚೆಗೆ ಈ ಅಣಬೆ ಅನ್ನೋದು ಒಂದು ಪ್ರಸಿದ್ಧತೆಯನ್ನ ಪಡ್ಕೋತಾ ಇದೆ. ನಾವು ಮೊದ್ಲಿಂದ ಈಗ ಪ್ರಪಂಚಕ್ಕೆ ನಾವು ಹೋಲಿಸಿ ಹೇಳ್ಬೇಕು ಅಂದ್ರೆ, ಉಳಿದೆಲ್ಲ ದೇಶಕ್ಕೆ ಕಂಪೇರ್ ಮಾಡಿದ್ರೆ ಭಾರತ 6ನೇ ಸ್ಥಾನದಲ್ಲಿದೆ. 6ನೇ ಸ್ಥಾನದಲ್ಲಿ ಇದ್ರೂ ಸಹ ಈ ಒಂದು ಭಾರತ ದೇಶದ ಕೊಡುಗೆ ಬಂದು ಕೇವಲ 1.56% ಇರೋದ್ರಿಂದ ಇಷ್ಟರಲ್ಲೇ ನಾವು ಗೊತ್ತು ಮಾಡ್ಕೊಬಹುದು ಈಗ ಜನರಲ್ಲಿ ಎಷ್ಟು ಅರಿವಿದೆ ಅಣಬೆ ಕೃಷಿ ಬಗ್ಗೆ ಅಂತ ಅನ್ಬಿಟ್ಟು. ಹಾಗಾಗಿ ಜನರಲ್ಲಿ ಅರಿವು ಕಡಿಮೆ ಇದೆ, ಬಟ್ ಅಣಬೆಯ ಬೇಡಿಕೆ ಜಾಸ್ತಿ ಇದೆ. ಹಾಗಾಗಿ ಜನ ಎಲ್ರೂ ಸಹ ಈಗ ಭೂರಹಿತ ಅಣಬೆ ಕೃಷಿಗೆ ಪರಿವರ್ತನೆಗೊಳ್ತಾ ಇರೋದನ್ನ ನಾವು ಗಮನಿಸಬಹುದು. ಹಾಗಾಗಿ ಇನ್ನ ಇತಿಹಾಸನೂ ನಾವು ಹೇಳ್ಬೇಕು ಅನ್ನೋದಾದ್ರೆ, ಮೊದಲಿಂದಲೂ ಸಹ ಈ ಒಂದು ಅಣಬೆಯನ್ನ ನಾವು ಕೌತುಕದ ಧಾತು ಅಂತ ಕರಿತೀವಿ. ಅಂದ್ರೆ ಇದು ಎಲ್ಲೆಲ್ಲಿ ಹೋಗುತ್ತೆ ಅಲ್ಲೆಲ್ಲ ಕುತೂಹಲನ ಮೂಡ್ಸಕ್ಕೆ ಶುರು ಮಾಡುತ್ತೆ. ಈಗ ಅಟ್ ಪ್ರೆಸೆಂಟ್ ಈಗ 2025ರಲ್ಲೂ ಸಹ ಈ ಒಂದು ಸಂಶೋಧನಾ ಕ್ಷೇತ್ರಕ್ಕೆ ಒಂದು ಸವಾಲಾಗಿ ಈ ಒಂದು ಆಹಾರ ಪದಾರ್ಥ ನಿಂತಿದೆ. ಮತ್ತೆ ಹಿಂದೆಲ್ಲ ಈಗ ರೋಮನ್ ಸಾಮ್ರಾಜ್ಯ ಇರ್ಬೋದು, ಆ ಸಮಯದಲ್ಲೆಲ್ಲ ದೇವತೆಗಳು ಇದನ್ನ ಆಹಾರ ಪದಾರ್ಥವನ್ನಾಗಿ ತಿಂತಾ ಇದ್ರು. ಮತ್ತೆ ಯುದ್ಧದ ಸಮಯದಲ್ಲಿ ಯೋಧರಿಗೆ ಇದನ್ನ ಕೊಟ್ರೆ ಇದು ಶಕ್ತಿಯನ್ನ ಜಾಸ್ತಿ ಮಾಡುತ್ತೆ ಅನ್ನೋ ಕಾರಣದಿಂದಾಗಿ ಈ ಒಂದು ಅಣಬೆನ ಶ್ರೇಷ್ಠ ಅಂತ ಅನ್ಬಿಟ್ಟು ಪರಿಗಣಿಸ್ತಾ ಇದ್ರು. ಈಗ ಮಾನವನ ಚರಿತ್ರೆ ಎಷ್ಟು ಹಳೇದು ಅಂತ ನಾವ್ ಹೇಳ್ತೀವಿ, ಅಷ್ಟೇ ಹಳೆಯ ಚರಿತ್ರೆ ಈ ಒಂದು ಅಣಬೆಗೂ ಸಹ ಇರೋದ್ರಿಂದ ಈ ಒಂದು ಅಣಬೆಯ ಒಂದು ಕೃಷಿಯನ್ನ ನಾವು ಹೆಚ್ಚಾಗಿ ಮಾಡಬೇಕು. ಇದ್ರ ಮುಖಾಂತರ ಅದರ ಒಂದು ಜನಪ್ರಿಯತೆನ ಪಡ್ಕೊಬೇಕು, ಅದು ಪ್ರಸಿದ್ಧ ಆಗ್ಬೇಕು ಅನ್ನೋದು ನಿಟ್ಟಿನಲ್ಲಿ ನಾವು ಕೃಷಿ ವಿಜ್ಞಾನ ಕೇಂದ್ರ ಆಗಿರ್ಬೋದು, ನಮ್ಮ ಒಂದು ಕೃಷಿ ವಿಶ್ವವಿದ್ಯಾನಿಲಯಗಳಾಗಿರ್ಬೋದು, ಇದ್ರ ಮೇಲೆ ಒಂದು ಅರಿವನ್ನ ಮೂಡ್ಸಕ್ಕೆ ನಾವು ಶುರು ಮಾಡ್ತಾ ಇದೀವಿ. ಓಕೆ, ಹೆಚ್ಚೆಚ್ಚು ಈಗ ಭೂರಹಿತ ಅಣಬೆ ಕೃಷಿ ಏನಿದೆ ಅದ್ರ ಕಡೆ ಈಗ ಜನರಲ್ಲಿ ಕೂಡ ನಾವು ಸಾಕಷ್ಟು ಅರಿವನ್ನ ಮೂಡಿಸಬೇಕಾಗಿದೆ. ಯಾಕಂದ್ರೆ ಬೇಡಿಕೆ ಹೆಚ್ಚಾಗಿದೆ, ಅಂದ್ರೆ ಕೃಷಿ ಮಾಡೋರ್ ಸಂಖ್ಯೆ ಕಡಿಮೆ ಆಗಿದೆ ಅಂತ ಹೇಳಿ ನೀವು ಹೇಳ್ತಾ ಇದ್ದೀರಾ. ಓಕೆ, ಈಗ ನಾನು ಗಂಗಲಕ್ಷ್ಮಿ ಮೇಡಮ್ ಅವ್ರನ್ನ ಮಾತಾಡಿಸ್ತೀನಿ. ಈಗ ಬೆಂಗಳೂರಲ್ಲಿ ನೀವು ಉದ್ಯೋಗನ ಬಿಟ್ಟು ಈ ಅಣಬೆ ಕೃಷಿ ಮಾಡೋದಕ್ಕೆ ಏನ್ ಕಾರಣ? ಹೆಂಗೆ ಇದು ಸಡನ್ ಆಗಿ ಹೆಂಗೆ ನೀವು ಡಿಸಿಷನ್ ತಗೊಂಡ್ರಿ? ನಮ್ದು ಓಲಾ ಊಬರ್ ಇತ್ತು ಮೇಡಮ್. ಅಲ್ಲಿ ಕಾರಣಾಂತರಗಳಿಂದ ಟ್ಯಾಕ್ಸಿ ಓಡಿಸ್ಬೇಕಾದ್ರೆ ಲಾಸ್ ಆಯ್ತು. ನಾವ್ ಹಿಂಗೆ ಕೂತು ಯೋಚನೆ ಮಾಡ್ಬೇಕಾದ್ರೆ ಒಂದ್ ಪೇಪರ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಹಾಕಿದ್ರು ಟ್ರೈನಿಂಗ್ ಬಗ್ಗೆನ. ಆ ಟ್ರೈನಿಂಗ್ ಬಗ್ಗೆ ಒಂದ್ಸಲ ನಾವು ಹೋಗಿ ಯಾಕೆ ನಮ್ ಜೀವನದಲ್ಲಿ ಅದನ್ನು ನಾವು ಅಳವಡಿಸ್ಕೋಬಾರ್ದು, ಮಾಡ್ಬಾರ್ದು ಅಂತ ನಾವು ಹೋಗಿ ಟ್ರೈನಿಂಗ್ ತಗೊಂಡು ಅಲ್ಲೇ ಚಿಕ್ಕದಾಗೆ ನಾನು ಬೆಂಗಳೂರಲ್ಲಿ ಬಾಡಿಗೆ ಮನೇಲಿ ಕೂಡ ಟ್ರೈ ಮಾಡಿದೆ. ಹಾಗೆ ಚೆನ್ನಾಗಿ ಬಂತು. ಹಾಗಾಗಿ ಚೆನ್ನಾಗಿ ಬಂದ್ಮೇಲೆ ನನಗೆ ತುಂಬಾ ಅನುಕೂಲ ಆಯ್ತು ಅದರಿಂದ. ಇದನ್ನ ಯಾಕೆ ಕಂಟಿನ್ಯೂ ಮಾಡಬಾರ್ದು ನಾವು ಅಂತ ಅಲ್ಲಿ ಒಳ್ಳೊಳ್ಳೆ ಹೆಚ್ಚು ಅದಕ್ಕೆ ಆದ್ಯತೆ ಇತ್ತಲ್ಲ,
ನಾವು ಊರಿಗೆ ಬಂದಾಗೂ ಕೂಡ ನಾವು ಅಲ್ಲಿ ಟ್ಯಾಕ್ಸಿ ಎಲ್ಲ ಬಿಟ್ಬಿಟ್ಟು ನಾವು ಊರ್ ಕಡೆ ಬಂದ್ಮೇಲೆ ನಾವ್ ಇದನ್ನ ಯಾಕೆ ಮಾಡ್ಬಾರ್ದು ಇಲ್ಲೇ ಅಂತೇಳಿ ಸುಮಾರು 1 ವರ್ಷ ವೇಟ್ ಮಾಡಿವು ಜನಗಳು ಇದನ್ನ ಹೇಗೆ ಟ್ರೀಟ್ ಮಾಡ್ತಾರೆ ಏನ್ ಮಾಡ್ತಾರೆ ಅಂತ. ಆಗ್ಲಿ ನೋಡೋಣ, ಧೈರ್ಯ ಮಾಡ್ಬಿಟ್ಟು ಮಾಡೋಣ ಅಂತ ಬೆಳೆದು, ಅಂದ್ರೆ ಜನಗಳಿಗೆ ಅದು ಪರಿಚಯ ಇರ್ಲಿಲ್ಲ. ಇದೇನು ಎಲ್ಲಿತ್ತು ಏನು ಅಂತ ತುಂಬಾ ಭಯ ಬೀಳ್ತಾ ಇದ್ರು ತಿನ್ನಕ್ಕೆ. ಅದು ನಾವು ಅದ್ರ ಬಗ್ಗೆ ಬೆನಿಫಿಟ್, ಅದ್ರಿಗೆ ಹೆಲ್ತ್ ಏನೇನಿದೆ, ಪ್ರೋಟೀನ್ ಇದೆ, ಅದೆಲ್ಲ ಜನಗಳಿಗೆ ಫ್ರೀಯಾಗಿ ಬೆಳೆದ್ಬಿಟ್ಟು ನಾನು ಫ್ರೀಯಾಗಿ ಎಲ್ಲರಿಗೂ ಮನೆಗೆ ಹೋಗಿ ಮಶ್ರೂಮ್ ಬಗ್ಗೆ ಮಾಹಿತಿ ಹೇಳ್ಕೊಟ್ಟೆ. ಇದು ಈ ತರ ಬೆನಿಫಿಟ್ ಇದೆ, ತಿನ್ನಿ, ಕ್ಯಾಲರೀಸ್ ಇದೆ, ಇದು ವಿಟಮಿನ್ ಇದೆ ಇದರಲ್ಲಿ ಅಂತ ಹೇಳಿದ್ಮೇಲೆ ಜನಗಳು ನನ್ನ ಹತ್ರ ಮಶ್ರೂಮ್ ತಾಣಕ್ಕಾಯ್ತು. ನಂದು ಹೆಚ್ಚು ಮಟ್ಟಿಗೆ ಮಶ್ರೂಮ್ ಬೆಳೆಯಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಕಾರಣಾಂತರಗಳಿಂದ ನೀವು ಬೆಂಗಳೂರಿನಲ್ಲಿ ಓಲಾ ಊಬರ್ ಅನ್ನ ಬಿಟ್ಟು ಸೊ ನಿಮ್ಮ ಒಂದು ಹಳ್ಳಿಗೆ ಬಂದು ನೀವು ಅಲ್ಲಿ ಅಣಬೆ ಕೃಷಿ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರಿ. ಓಕೆ, ಸೊ ಅದು ಕೂಡ ಈಗ ಅಣಬೆ ಕೃಷಿ ನಿಮ್ಮ ಕೈ ಹಿಡಿದಿದೆ, ಅದನ್ನೇ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀರಾ. ಎಸ್ ಸಿಂಧು ಮೇಡಮ್, ಈಗ ಅಣಬೆ ಕೃಷಿಯಲ್ಲಿ ಅವಕಾಶ ಮತ್ತೆ ಲಾಭಗಳು ಹೇಗಿರುತ್ತವೆ ಅಂತ ಹೇಳಿ. ಅಣಬೆ ಕೃಷಿ ಅಂತ ಬಂದ್ರೆ ಮೊದಲನೇದು ನಾವು ಯಾವ ಅಣಬೆನ ಆಯ್ಕೆ ಮಾಡ್ಕೋಬೇಕು, ಯಾವ ಸ್ಥಳಕ್ಕೆ ಅನ್ನೋದು ಒಂದು ಇಂಪಾರ್ಟೆಂಟ್ ಕ್ವೆಶ್ಚನ್ ಆಗುತ್ತೆ. ಉದಾಹರಣೆಗೆ ಈಗ ಉಷ್ಣತೆ ಜಾಸ್ತಿ ಇರುವ ಕಡೆ, ಉಷ್ಣತೆ ಕಡಿಮೆ ಇರುವ ಕಡೆ ಯಾವ ಬಗೆಯ ಒಂದು ಅಣಬೆನ ನಾವು ಆಯ್ಕೆ ಮಾಡಬೇಕು. ಇವಾಗ ವಿವಿಧ ಬಗೆಯ ಅಣಬೆಗಳನ್ನ ನಾವು ನೋಡ್ತೀವಿ. ಅತಿ ಹೆಚ್ಚು ಪ್ರಭೇದದ ಅಣಬೆಗಳು ಸಹ ಈಗ ಇದೆ, ಬಟ್ ಯಾವ್ದನ್ನು ಸಹ ನಾವು ಕಂಪ್ಲೀಟ್ ಆಗಿ ಇನ್ನ ಗುರುತಿಸ್ಕೊಂಡಿಲ್ಲ. ಇವಾಗ ನಮ್ಗೆ ಎಲ್ಲರ ಬಾಯಲ್ಲೂ ಇರುವಂತಹ ಅಣಬೆಗಳ ಹೆಸರು ಅಂತಂದ್ರೆ ಒಂದು ಹಾಲು ಅಣಬೆ ಅಥವಾ ಮಿಲ್ಕಿ ಮಶ್ರೂಮ್, ಇನ್ನೊಂದು ಚಿಪ್ಪಣಬೆ ಅಥವಾ ಆಯಿಸ್ಟರ್ ಮಶ್ರೂಮ್, ಇನ್ನ ಮೂರನೇದು ಬಂದು ಗುಂಡು ಅಣಬೆ ಅಥವಾ ಬಟನ್ ಮಶ್ರೂಮ್. ಈ 3 ಮಶ್ರೂಮ್ಗಳನ್ನ ನಾವು ಒಂದು ಉದ್ಯಮವನ್ನ ಶುರು ಮಾಡಕ್ಕೆ, ಸ್ಟಾರ್ಟ್ ಅಪ್ ಎಂಟರ್ಪ್ರೈಸ್ ಆಗಿ ನಾವು ಶುರು ಮಾಡಕ್ಕೋಸ್ಕರ ಇದನ್ನ ನಾವು ಆಯ್ಕೆ ಮಾಡ್ಕೊಂಡು ಬೆಳೆಯೋದ್ರಿಂದ ಇದು ಅತಿ ಹೆಚ್ಚು ಲಾಭದಾಯಕ, ಅತಿ ಕಡಿಮೆ ಸಮಯದಲ್ಲಿ, ಅತಿ ಕಡಿಮೆ ವೆಚ್ಚದಲ್ಲಿ ಸುಲಭವಾಗಿ ಬೆಳೆಯುವಂತಹ, ಸೇವನೆಗೆ ಸೂಕ್ತವಾದಂತಹ ಒಂದು ಶಿಲೀಂಧ್ರ ಅಂತ ನಾವು ಇದನ್ನ ಹೇಳ್ಬಹುದು. ಇನ್ನು ಯಾವ್ಯಾವ ರೀತಿಯಲ್ಲಿ ಅಣಬೆ ಕೃಷಿಯನ್ನ ಮಾಡಬಹುದು ಅಂತ ಹೇಳಿ ಮೇಡಮ್. ಅಣಬೆ ಕೃಷಿಯಲ್ಲಿ ಉದಾಹರಣೆಗೆ ಈಗ ನಾವು ಚಿಪ್ಪಣಬೆ ಹೇಗೆ ಬೆಳಿಬೇಕು ಅಂತ ಅಂದ್ರೆ ಇದಕ್ಕೆ ಬೇಕಾದಂತ ಕಚ್ಚಾ ಪದಾರ್ಥ ಅಥವಾ ರಾ ಮಟೀರಿಯಲ್ ಬಂದು ಭತ್ತದ ಹುಲ್ಲಾಗಿರುತ್ತೆ, ರಾಗಿ ಹುಲ್ಲಾಗಿರುತ್ತೆ, ಮತ್ತೆ ಇವಾಗ ಜೋಳದ ದಿಂಡಾಗಿರ್ಬಹುದು, ಟೀ ಕಾಫಿಯ ತ್ಯಾಜ್ಯಗಳಾಗಿರ್ಬಹುದು. ಈ ರೀತಿ ನಾವೇನು ವೇಸ್ಟ್ ಅಂತ ಬಿಡ್ತೀವಲ್ವಾ, ಇದರಿಂದ ನಾವು ಈ ಅಣಬೆಯನ್ನ ಬೆಳ್ಕೋತೀವಿ. ಬಟ್ ಇದನ್ನ ಬೆಳೆಯುವಾಗ ಒಂದಿಷ್ಟು ವೈಜ್ಞಾನಿಕ ಕ್ರಮಗಳಿದೆ. ಆ ಕ್ರಮಗಳೆಲ್ಲ ಯಾವುದು ಅಂತಂದ್ರೆ, ಮೊದಲನೇದು ನಾವು ಬೀಜದ ಆಯ್ಕೆ ಅಂದ್ರೆ ಸ್ಪಾನ್ ಅಂತ ಏನ್ ಹೇಳ್ತೀವಲ್ವಾ ಅಣಬೆ ಬೀಜ, ಅದರ ಆಯ್ಕೆ ಮತ್ತೆ ಅದರ ಗುಣಮಟ್ಟ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಎರಡನೇದು ಬಂದು ಅದೇ ಕಚ್ಚಾ ಪದಾರ್ಥ ಒಂದು ಭತ್ತದ ಹುಲ್ಲು. ಈಗ ಕಾಮನ್ ಆಗಿ ಎಲ್ಲರೂ ಬೆಳೆಯುವಂತದ್ದು ಭತ್ತದ ಹುಲ್ಲಲ್ಲೇ. ಆ ಭತ್ತದ ಹುಲ್ಲನ್ನ ನಾವು ಆಯ್ಕೆ ಮಾಡ್ಕೊಳ್ಳೋದು, ಮತ್ತೆ ಅದನ್ನ ಇಂಚಾಗಿ ಒಂದು 3 ರಿಂದ 4 ಇಂಚಾಗಿ ಅದನ್ನ ಕತ್ತರಿಸ್ಬಿಟ್ಟು 8 ರಿಂದ 10 ಗಂಟೆಗಳ ಕಾಲ ಅದನ್ನ ನೆನೆಸಿ ನೆಕ್ಸ್ಟ್ ಪಾಶ್ಚರೀಕರಣ ಮಾಡ್ಬೇಕು. ಇವಾಗ ನಾವೆಲ್ಲರೂ ನೋಡ್ತೀವಿ ಹಾಲಿನ ಪ್ಯಾಕೆಟ್ ಮೇಲೆ ಪಾಶ್ಚರೀಕರಿಸಿದೆ ಅಂತ ಬರ್ದಿರ್ತಾರೆ. ಅದರ ಮುಖ್ಯ ಕಾರಣ ಬಂದು ಹಾನಿಕಾರಕ ಸೂಕ್ಷ್ಮಾಣು ಜೀವಿಗಳನ್ನ ನಾವು ನಾಶಪಡಿಸಬೇಕು ಅಂತ. ಇವಾಗ ಭತ್ತದ ಹುಲ್ಲು ನಾವ್ ನೋಡ್ತೀವಿ, ಯಾರು ಅದನ್ನ ತುಂಬಾ ಸೇಫ್ ಆಗಿ ಅಥವಾ ತುಂಬಾ ಶುಚಿತ್ವವಾಗಿ ಅದನ್ನೆಲ್ಲೂ ಶೇಖರಣೆ ಮಾಡಿಡಲ್ಲ ನಾವು. ಸೊ ಹಾಗಾಗಿ ಈ ನಾವೇನು ಪಡೆದುಕೊಂಡು ಬರ್ತೀವಿ ಭತ್ತದ ಹುಲ್ಲು, ಆ ಹುಲ್ಲನ್ನ ನಾವು 8 ರಿಂದ 10 ಗಂಟೆಗಳ ಕಾಲ ತಣ್ಣೀರಲ್ಲಿ ನೆನೆಸ್ಬಿಟ್ಟು 1 ಗಂಟೆಗಳ ಕಾಲ ಅದನ್ನ 80 ರಿಂದ 90 ಡಿಗ್ರಿ ಸೆಂಟಿಗ್ರೇಡ್ ನೀರಲ್ಲಿ ಇದನ್ನ ನಾವು ಪಾಶ್ಚೀಕರಣ ಮಾಡಬೇಕು. ನೆಕ್ಸ್ಟ್ ಈ ಪಾಶ್ಚೀಕರಿಸಿದ ಹುಲ್ಲನ್ನ ಪಾಲಿಥೀನ್ ಚೀಲಗಳು, ಏನು ಪ್ಲಾಸ್ಟಿಕ್ ಕವರ್ಸ್ ಬರುತ್ತಲ್ಲ, ಅದಕ್ಕೆ ಫಸ್ಟ್ 3 ಇಂಚಷ್ಟು ನಾವು ಆ ಹುಲ್ಲನ್ನ ಹಾಕಿ ಅದ್ರ ಮೇಲೆ ಅದ್ರ ಸುತ್ತ, ಆ ಹುಲ್ಲಿನ ಸುತ್ತ ಮತ್ತೆ ಹುಲ್ಲಿನ ಮಧ್ಯಭಾಗದಲ್ಲಿ ನಾವು ಅಣಬೆ ಬೀಜಗಳನ್ನ ಹರಡಬೇಕು. ಅದೇ ರೀತಿ ಒಂದು ಪಾಲಿಥೀನ್ ಕವರ್ಗೆ ನಾವು 3 ರಿಂದ 4 ಲೇಯರ್ನ ಮಾಡ್ಕೊಳ್ಬಹುದು. ಈ ರೀತಿಯಾಗಿ ಮಾಡಿ ಮೇಲ್ಬಾಯಿ ಪಾಲಿಥೀನ್ ಕವರ್ನ ಬಾಯಿ ಅಥವಾ ಚೀಲದ ಬಾಯಿಯನ್ನ ನಾವು ಕಟ್ಟಿದ್ರೆ ಕವರ್ ಮಾಡ್ಬಿಟ್ಟು ಫಸ್ಟ್ ಅದನ್ನ ಒಂದು ಸ್ಪಾನ್ ನ ಬೆಳವಣಿಗೆಗೋಸ್ಕರ ಒಂದು ಕತ್ತಲೆ ಕೋಣೆಯಲ್ಲಿ ನಾರ್ಮಲ್ ಟೆಂಪರೇಚರ್ ಇರುವ ಕಡೆ ಅದನ್ನ ಇಡಬೇಕಾಗುತ್ತೆ ನಾವು. ಅಂದ್ರೆ ಒಂದೊಂದು ಅಣಬೆಗೆ ಒಂದೊಂದು ಉಷ್ಣಾಂಶ, ಒಂದೊಂದು ತೇವಾಂಶ ಇದೆ. ಸೊ ನೀವು ಅನೇಕ ಪ್ರಭೇದಗಳನ್ನ ಕೂಡ ಹೇಳಿದ್ರೆ, ಅಣಬೆನಲ್ಲಿ ಇಷ್ಟು ಪ್ರಭೇದಗಳಿರುತ್ತೆ ಅಂತ ಹೇಳಿ, ಅದೆಲ್ಲದಕ್ಕೂ ಕೂಡ ಇದು ಅಪ್ಲಿಕಬಲ್ ಆಗುತ್ತೆ. ಹೌದು, ಸೊ ವೇರಿಯೇಷನ್ಸ್ ಇರುತ್ತೆ ಅದರಲ್ಲಿ. ಎಸ್, ಫಾರ್ ಎಕ್ಸಾಂಪಲ್ ಇವಾಗ ಹೇಳ್ಬೇಕು ಅಂತಂದ್ರೆ, ಇವಾಗ ಚಿಪ್ಪಣಬೆ ಅಂತ ಬಂದ್ರೆ ಅದಕ್ಕೆ 20 ರಿಂದ 25 ಡಿಗ್ರಿ ಸೆಂಟಿಗ್ರೇಡ್ ಬೇಕು, ಮತ್ತೆ ತೇವಾಂಶ ಬಂದು 60% ಇರಬೇಕು. ಅದೇ ಮಿಲ್ಕಿ ಮಶ್ರೂಮ್ ಅಥವಾ ಹಾಲು ಅಣಬೆ ಅಂತ ಬಂದ್ರೆ ಅದು ಒಂದು 25 ರಿಂದ 30 ಡಿಗ್ರಿ ಸೆಂಟಿಗ್ರೇಡ್ ಅಲ್ಲೂ ಸಹ ಅದು ಬೆಳೆಯುತ್ತೆ. ಅದಕ್ಕೂ ಸಹ 60 ರಿಂದ 70% ತೇವಾಂಶ ಬೇಕು. ಅದೇ ಈ ಗುಂಡಣಬೆ ಅಥವಾ ಬಿಳಿ ಗುಂಡಿ ಅಣಬೆ ಅಂತ ಏನ್ ಹೇಳ್ತೀವಲ್ವಾ, ಸೋ ಕಾಲ್ಡ್ ಬಟನ್ ಮಶ್ರೂಮ್ಸ್, ಇದಕ್ಕೆ 16 ರಿಂದ 20 ಡಿಗ್ರಿ ಸೆಂಟಿಗ್ರೇಡ್ ಬೇಕು. ಅಂದ್ರೆ ಇದು ಶೀತಲ ಉಷ್ಣಾಂಶದಲ್ಲಿ ಬೆಳೆಯುವಂತಹ ಒಂದು ಅಣಬೆ ಆಗಿರುತ್ತೆ. ಮತ್ತೆ ಇದಕ್ಕೆ ತೇವಾಂಶ 80 ರಿಂದ 90% ಬೇಕು. ಸೊ ಹಾಗಾಗಿ ನಾವು ಅಣಬೆ ಬೆಳೆಯೋದಷ್ಟೇ ಇಂಪಾರ್ಟೆಂಟ್ ಅಲ್ಲ, ಅದರ ಒಂದು ವೈಜ್ಞಾನಿಕ ಕ್ರಮಗಳನ್ನ ನಾವು ಏನ್ ಫಾಲೋ ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹೌದು, ಅಣಬೆ ಬೆಳಿಬೇಕು ಅನ್ನೋದಷ್ಟೇ ಅಲ್ಲ, ವೈಜ್ಞಾನಿಕ ಕ್ರಮಗಳೇನಿರುತ್ತೆ ಸೊ ಅದನ್ನ ಕೂಡ ನಾವು ಫಾಲೋ ಅಪ್ ಮಾಡ್ಬೇಕಾಗಿರುತ್ತೆ. ಸೊ ಇನ್ನು ಗಂಗಲಕ್ಷ್ಮಿ ಅವರೇ, ನೀವು ಆರಂಭದಲ್ಲಿ ಈ ಅಣಬೆ ಕೃಷಿಯನ್ನ ಪ್ರಾರಂಭ ಮಾಡಿದಾಗ ಏನಾದ್ರೂ ಸ್ವಲ್ಪ ಭಯ, ದುಗುಡ ಆತರ ಏನಾದ್ರೂ ಆಯ್ತಾ ನಿಮ್ಗೆ? ಸೊ ನೀವು
ಹೇಳಿದ್ರಿ ಟ್ರೈನಿಂಗ್ ತಗೊಂಡೆ ಅಂತ ಹೇಳಿ. ಸೊ ಎಷ್ಟು ತಿಂಗಳ ಕಾಲ ಟ್ರೈನಿಂಗ್ ಇತ್ತು, ಎಷ್ಟು ಅವರ್ಸ್ ಹೋಗ್ತಾ ಇದ್ರಿ ದಿನಕ್ಕೆ, ಹೇಗಿತ್ತು ಅದೆಲ್ಲ ಪ್ರೋಸೆಸ್? ಟ್ರೈನಿಂಗ್ ಬಂದು ಮೇಡಮ್ 1 ಅವರ್ ಅಷ್ಟೇ ಇತ್ತು ನಮಗೆ. ಟ್ರೈನಿಂಗ್ ಅಲ್ಲಿ 1 ಅವರ್ ಅಷ್ಟೇ ಟ್ರೈನಿಂಗ್ ಹೇಳ್ಕೊಂಡ್ ಕೊಟ್ರು. ಅವರು ಟ್ರೈನಿಂಗ್ ಹೇಳ್ಕೊಟ್ಟಿದ್ದು ಡೆಮೋ ಮಾಡಿದ್ದು ತಂದು ನಮಗೆ ಸುಮ್ನೆ ಮೆನ್ಷನ್ ಮಾಡಿರೋರು, ಮೆನ್ಷನ್ ಮಾಡಿರು ಬಾಯಲ್ಲಿ ಹೇಳಿರು ಏನೇನು ಅದಕ್ಕೆ ಯಾವ ತರ ಪ್ರೊಸೀಜರ್ ಇದೆ ಆ ತರ ಹೇಳಿರು. ನಾವು 1 ಅವರ್ ಅಲ್ಲಿ ಟ್ರೈನಿಂಗ್ ಮುಗಿಸ್ಕೊಂಡ್ಬಂದು ನಾವು ಮನೇಲಿ ಟ್ರೈ ಮಾಡಿವು. ಅವ್ರು ಹೇಳಿದ ಪ್ರಕಾರನೇ ಟ್ರೈ ಮಾಡಿವು. ನಮಗೆ ಚೆನ್ನಾಗ್ ಬಂತು ಮೇಡಮ್ ಮಶ್ರೂಮ್. ಸೊ ಅಂದ್ರೆ ಸ್ಟಾರ್ಟಿಂಗ್ ನಿಮ್ಗೆ ಏನಾದ್ರು ಭಯ ಇರ್ಲಿಲ್ವಾ, ಎಲ್ಲಿ ಬರುತ್ತೋ ಅಥವಾ ನಾವ್ ಎಲ್ಲಿ ಮಿಸ್ ಮಾಡ್ಬಿಟ್ಟಿದೀವೋ, ಹೌದು. ಹಾಳಾಗ್ಬಿಡುತ್ತೋ, starting ಈ ತರ ಇತ್ತು. ಏನಾದ್ರು ಭಯ ದುಗುಡ ಎಲ್ಲಾದ್ರೂ ಇತ್ತು ಸ್ಟಾರ್ಟಿಂಗ್ ಇತ್ತು. ಮಾಡಿದ್ದು ಬರ್ಲೇ ಇಲ್ಲ. ಸುಮಾರು ಒಂದು ಅವ್ರು ಹೇಳಿದ್ರು 22 ದಿವಸಕ್ಕೆಲ್ಲ ಸ್ಟಾರ್ಟ್ ಆಗುತ್ತೆ ಅಂದ್ರು. ನಮ್ದು ಒಂದು 23-24 ದಿವಸ ಆದ್ರೂ ಬರ್ಲಿಲ್ಲ. ಮತ್ತೆ ಕಾಲ್ ಮಾಡಿ ಕೇಳಿದ್ಕೆ ಅವರು ಅದು ಫೋಟೋಸ್ ಹಾಕಿ ಹೇಗೆ ಬಂದಿದೆ, ಗ್ರೋತಿಂಗ್ ಆಗಿದೆ, ಮೈಸಿಲಂ ಹೇಗ್ ಗ್ರೋತ್ ಆಗಿದೆ ನೋಡೋಣ ಹಾಕಿ ಅಂದ್ರು. ಅದನ್ನ ಫೋಟೋ ಹೊಡೆದ ಅವ್ರಿಗೆ ಹಾಕಿದ್ರೆ ಮೈಸಿಲಂ ಚೆನ್ನಾಗ್ ಗ್ರೋತ್ ಆಗಿದೆ, ನಿಮ್ ಎದರ್ ಸ್ವಲ್ಪ ಟೆಂಪರೇಚರ್ ಇದೆ ಅದಕ್ಕೆ ಲೇಟ್ ಆಗ್ತಿದೆ, ಬರ್ತಿದೆ ಆರಾಮಾಗಿರಿ, ಏನ್ ತೊಂದ್ರೆ ಇಲ್ಲ ಅಂದ್ರು. ಬಂದಾಯ್ತು, ಮಶ್ರೂಮ್ ಎಲ್ಲ ಬಂತು. ಮಾರ್ಕೆಟಿಂಗ್ ಹೇಗ್ ಮಾಡೋದು ಅಂತ ಸ್ವಲ್ಪ ಕಷ್ಟ ಆಯ್ತು. ಅದೇ ನಾನು ಮುಂಚೆ ಹೇಳಿನಲ್ಲ ಹಾಗೆ ನಾವು ಮನೆಗೆ ಹೋಗಿ ಅದನ್ನ ಇದು ಚಿಪ್ಪಣ್ಬೆ ಅದು ಬರುತ್ತಲ್ಲ, ಅದು ಇದನ್ನ ಹಳ್ಳಿದೆ, ನಾವು ಹೊಲದಲ್ಲೆಲ್ಲ ತಿನ್ನೋದು ಉದ್ದ ಇರುತ್ತೆ, ಇದೇನ್ ಈ ತರ ಇದೆ ಅಂತ ಹೇಳಿದ್ರೆ ಅದನ್ನ ನಾವು ಆಸ್ಟ್ರಲ್ ಮಶ್ರೂಮ್ ಅಂತ ಕರಿತೀವಿ. ಅದು ಕನ್ನಡದಲ್ಲಿ ಚಿಪ್ಪಣ್ಬೆ ಅಂತ ಕರಿತೀವಿ. ಹಾಗಾಗಿ ಜನಕ್ಕಿಲ್ಲ ಇದು ಅದೇ ತರನೇ ಇದು ಚೆನ್ನಾಗಿ ಟೇಸ್ಟ್ ಇದೆ ಅಂತ ನಾನು ಫ್ರೀಯಾಗಿ ಕೊಟ್ಟೆ ಎಲ್ರಿಗೂ. ನಾನು ಮೊದಲಿಗೆ ಬೆಳೆದಾಗ ನಾನೇನು ಅಮೌಂಟ್ ಅಂತ ಅದ್ರಲ್ಲಿ ಏನು ಫಿಕ್ಸ್ ಮಾಡಿರ್ಲಿಲ್ಲ. ಫ್ರೀಯಾಗಿ ಕೊಟ್ಟಾಗ ನಾನು ಅರ್ಧ ಕೆಜಿ ಕೊಟ್ಟಿರೋರು 2 ಕೆಜಿ ಬಂದ್ರು, 1 ಕೆಜಿ ಕೊಟ್ಟಿರೋ 3 ಕೆಜಿ ನನಗೆ ಮಶ್ರೂಮ್ ಬೇಕಂತ ಬಂದ್ರು. ಓಕೆ. ಸೊ ಈಗ ಸಿಂಧು ಮೇಡಮ್, ಈಗ ಅಣಬೆ ಬೀಜಗಳ ಖರೀದಿಯನ್ನ ಹೇಗ್ ಮಾಡ್ಬೇಕು ಅಂತ ಹೇಳಿ. ಓಕೆ, ಇವಾಗ ಅಣಬೆ ಬೀಜಗಳು ನಮಗೆ ಲೋಕಲ್ ಅಲ್ಲೂ ಸಿಗ್ತಾ ಇದೆ, ಗವರ್ಮೆಂಟ್ ಏಜೆನ್ಸಿಗಳಿಂದ 50% ಸಬ್ಸಿಡಿಯಲ್ಲೂ ಸಿಗ್ತಾ ಇದೆ, ಮತ್ತೆ ಗವರ್ಮೆಂಟ್ ಇನ್ಸ್ಟಿಟ್ಯೂಟ್ ಗಳು ಸಹ ಇದೆ. ಇವಾಗ ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ ನಿಮ್ಮಲ್ಲಿ ಯಾರೇ ಪರ್ಚೇಸ್ ಮಾಡ್ಬೇಕು ಅನ್ನೋರಿದ್ರೆ ಕೃಷಿ ವಿಜ್ಞಾನ ಕೇಂದ್ರ ಮೂಡಿಗೆರೆ, ಕೃಷಿ ವಿಜ್ಞಾನ ಕೇಂದ್ರ ಹಿರೇಹಳ್ಳಿ, ಮತ್ತೆ ಕೃಷಿ ವಿಶ್ವವಿದ್ಯಾನಿಲಯ ನವಿಲೆ ಶಿವಮೊಗ್ಗ ಅಂತಿದೆ, ಮತ್ತೆ ಅಣಬೆ ವಿಭಾಗ ಜೈವಿಕ ಕೇಂದ್ರ ಶಿವಮೊಗ್ಗ, ಅಲ್ಲೂ ಸಹ ಈ ಒಂದು ಅಣಬೆ ಬೀಜಗಳು ಸಿಗುತ್ತೆ. ನೆಕ್ಸ್ಟ್ ಅದಾದ ನಂತರ ತೋಟಗಾರಿಕೆ ಇಲಾಖೆ ಬೆಂಗಳೂರು, ಅಲ್ಲೂ ಸಹ ಸಿಗುತ್ತೆ. ಇನ್ನ ಒಂದು ಟಾಪ್ ನೋನ್ ಒಂದು ಇನ್ಸ್ಟಿಟ್ಯೂಟ್ ಅಂತ ಅಂದ್ರೆ IIHR, ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ, ಹೆಸರುಘಟ್ಟ, ಬೆಂಗಳೂರು. ಇಲ್ಲೂ ಸಹ ನಾವು ಅಣಬೆಯ ಬೀಜ ಉತ್ತಮ ಗುಣಮಟ್ಟದ ಒಂದು ಟ್ರಸ್ಟೆಡ್ ಕಡೆಯಿಂದ ನಾವು ತಗೋತೀವಿ ಅನ್ನೋದಾದ್ರೆ ಇಲ್ಲಿಂದ ನಾವು ಅಣಬೆ ಬೀಜಗಳನ್ನ ಖರೀದಿಸಿ ಮಾಡಬಹುದು. ಖರೀದಿಸಿದ ಅಣಬೆ ಬೀಜಗಳಿಂದ ನಾವು ಕೃಷಿ ಮಾಡಿದ್ವಿ ಅಂತ ಅಂದ್ರೆ ಇದರಲ್ಲಿ ಲಾಸ್ ಆಗ್ಲಿ ಅಥವಾ ನೆಕ್ಸ್ಟ್ ಬೀಜಗಳ ಫೇಲ್ಯೂರ್ ಆಗೋದಾಗಿರ್ಬೋದು, ಅದು ಏನೂ ಆಗಲ್ಲ. ಸೊ ಹಾಗಾಗಿ ಇಲ್ಲಿಂದ ನಾವು ಇದನ್ನೆಲ್ಲ ನಾವು ಟ್ರಸ್ಟೆಡ್ ಇನ್ಸ್ಟಿಟ್ಯೂಟ್ಸ್ ಅಂತ ಏನ್ ಹೇಳ್ತೀವಲ್ವಾ, ಇಲ್ಲಿಂದ ನಾವು ಅಣಬೆ ಬೀಜಗಳನ್ನ ಖರೀದಿ ಮಾಡಬಹುದು. ಓಕೆ, ಈಗ ಅಣಬೆ ಕೃಷಿಯನ್ನ ಆರಂಭಿಸೋದಕ್ಕೆ ಮೂಲ ಸೌಕರ್ಯಗಳು ಏನೇನಿರ್ಬೇಕು, ಯಾವ ತರ ಇರ್ಬೇಕಂತ ಹೇಳಿ. ಒಂದು ಅಣಬೆ ಬೆಳೆಯಕ್ಕೆ ಒಂದು ಕೊಠಡಿ ಇರಬೇಕು. ಅದು ಆ ಕೊಠಡಿಯಲ್ಲಿ ಯಾವಾಗ್ಲೂ ಅಷ್ಟೇ ಒಂದು ಹತೋಟಿಯಲ್ಲಿರುವಂತಹ ತಾಪಮಾನ ಆಗಿರ್ಬೋದು ಅಥವಾ ತೇವಾಂಶನ ನಾವಲ್ಲಿ ಮೇಂಟೈನ್ ಮಾಡೋ ತರ ಇರಬೇಕು. ಅದು ಕೊಠಡಿ ಬಂದು ಕತ್ತಲು ಮಯವಾಗಿರ್ಬೇಕಾ ಅಥವಾ ಬೆಳಕು ಅದೆಲ್ಲ ಬರ್ತಾ ಇದೆ? ಹಾಗೇನಿಲ್ಲ, ಬೆಳಕು ಬರ್ಬೇಕು ಬರಬಾರ್ದು, ಕಂಪ್ಲೀಟ್ ಆಗಿ ಕತ್ತಲಿರ್ಬೇಕು ಅಂತಾನು ಏನಿಲ್ಲ. ಇವಾಗ ಗಂಗಲಕ್ಷ್ಮಿ ಅವ್ರದೇ ಈ ಒಂದು ಯೂನಿಟ್ ಅಲ್ಲಿ ನಾವು ನೋಡಿದೀವಿ. ಅವ್ರದ್ದು ಒಂದು ರೂಮ್ ಇದೆ, ರೂಮ್ ಅಲ್ಲಿ ಒಂದ್ ಕಡೆ ಕಿಟಕಿನೂ ಇದೆ, ಒಂದು ಬಾಗ್ಲು ಇದೆ, ಆದ್ರೂ ಸಹ ಅದು ವೆಲ್ ವೆಂಟಿಲೇಟೆಡ್, ಅಂದ್ರೆ ಗಾಳಿ ಆಡಕ್ಕಾಗಿರ್ಬೋದು. ಯಾವಾಗ್ಲೂ ಪ್ರತಿನಿತ್ಯ ಅದಕ್ಕೆ ಬೆಳಕು ಬೀಳ್ಬೇಕಂತೇನಿಲ್ಲ, ತಂಪಾದ ಒಂದ್ ಸ್ವಲ್ಪ ಕತ್ತಲಿರುವಂತ ಕೊಠಡಿನೇ ಅದಕ್ಕೆ ಸೂಕ್ತವಾಗಿರುತ್ತೆ. ನೆಕ್ಸ್ಟ್ ಅದು ಬಿಟ್ರೆ ನಾವೇನ್ ಕಚ್ಚಾ ಪದಾರ್ಥಗಳ ಆಯ್ಕೆ, ಇವಾಗ ಅವಾಗ್ಲಿಂದ ನಾವ್ ಹೇಳ್ತಾ ಇದೀವಿ ಕಚ್ಚಾ ಪದಾರ್ಥ ಅಂದ್ರೆ ಭತ್ತದ ಹುಲ್ಲಾಗಿರ್ಬೋದು, ರಾಗಿ ಹುಲ್ಲು. ಹಾಗಾದ್ರೆ ಇದನ್ನ ಬಿಟ್ಟು ಬೇರೆ ಇನ್ನೇನೆಲ್ಲ ಬಳಸ್ತೀವಿ ಅಂತಂದ್ರೆ ಈ ಬರೀ ಹುಲ್ಲನ್ನ ನಾವು ಬಳಸೋದು ಆಯಿಸ್ಟರ್ ಮಶ್ರೂಮ್ಗೆ, ಆಲ್ಸೋ ನೋನ್ ಆಸ್ ಚಿಪ್ಪು ಅಣಬೆ. ಅದೇ ನಾವು ಮಿಲ್ಕಿ ಮಶ್ರೂಮ್ ಹೋದ್ವಿ ಅಂತ ಅಂದ್ರೆ ಈ ಹಾಲು ಅಣಬೆಗೆ ನಾವು ಭತ್ತದ ಹುಲ್ಲಿನ ಜೊತೆಗೆ ಮಣ್ಣು ಮತ್ತೆ ಗೊಬ್ಬರನು ಸಹ ನಾವು ಬಳಸ್ತೀವಿ. ಈ ಮಣ್ಣು ಮತ್ತೆ ಗೊಬ್ಬರನ ಬಳಸಕ್ಕೆ ನಾವು ಬಳಸೋ ಮೊದಲು ಪಾಶ್ಚೀಕರಣ ಮಾಡ್ಬೇಕು. ಸೊ ಪಾಶ್ಚೀಕರಣಕ್ಕೆ ಬೇಕಾಗಿರುವಂತಹ ಒಂದು ಕುಕ್ಕರ್ ಆಗಿರ್ಬೋದು, ಪಾತ್ರೆಗಳಾಗಿರ್ಬೋದು, ಇದರ ಅವಶ್ಯಕತೆ ಇರುತ್ತೆ. ನೆಕ್ಸ್ಟ್ ಪಾಲಿಥಿನ್ ಕವರ್ ಗಳ ಅವಶ್ಯಕತೆ ಇರುತ್ತೆ. ಕೇವಲ 4 ಅಂತ, ಒಂದು ಅಣಬೆ ಬೀಜದ ಆಯ್ಕೆ, 2ನೇದು ಬಂದು ಬೆಳೆ ನಿರ್ವಹಣೆ, 3ನೇದು ಬಂದು ಅದರ ಕೊಯ್ಲು, ನೆಕ್ಸ್ಟ್ ಮಾರಾಟ. ಈ ಬೆಳೆ ನಿರ್ವಹಣೆ ಟೈಮ್ ಅಲ್ಲಿ ಏನ್ ಬೇಕಾಗುತ್ತೆ ಅಂದ್ರೆ ಈ ಪಾಶ್ಚೀಕರಣ ಮಾಡೋದಾಗಿರಬಹುದು, ನೆಕ್ಸ್ಟ್ ಈಗ ಮಾರುಕಟ್ಟೆ ಅಂತ ಬಂದ್ರೆ ಎಲ್ಲಿಗೆ ನಾವು ಅದನ್ನ ಕೊಡಬಹುದು. ಸೊ ಈ ರೀತಿಯಾಗಿ ಒಂದು ಮಿನಿಮಮ್ ಆಗಿರುವಂತಹ ಅವಶ್ಯಕತೆಗಳನ್ನ ಒಳಗೊಂಡಿರುತ್ತೆ ಈ ಅಣಬೆ ಕೃಷಿ ಅಂತ. ಓಕೆ, ಸೊ ಫೈನ್. ಈಗ ನಾವು ಆಯಿಸ್ಟರ್ ಮಶ್ರೂಮ್ ನ ಬೆಳಿತೀವಿ ಅಥವಾ ಮಿಲ್ಕಿ ಮಶ್ರೂಮ್ ನ ಬೆಳಿತೀವಿ ಅಂದ್ರೆ ಅದಕ್ಕೆ ಏನೇನ್ ಮೂಲ ಸೌಕರ್ಯಗಳು ಬೇಕು, ಕಚ್ಚಾ ವಸ್ತುಗಳು ಬೇಕು ಅಂತ ಹೇಳಿ ಸಿಂಧು ಮೇಡಮ್ ಅವರು ಕೂಡ ತಿಳಿಸ್ತಾ ಇದ್ರು. ರೈತ ಪ್ರಗತಿ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮವನ್ನ ತೆಗೆದುಕೊಳ್ಳೋಣ, ನಂತರ ಕಾರ್ಯಕ್ರಮವನ್ನ ಮುಂದುವರಿಸೋಣ.
ವೆಲ್ಕಮ್ ಬ್ಯಾಕ್. ವಿರಾಮದ ನಂತರ ಮತ್ತೆ ರೈತ ಪ್ರಗತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನಾವು ಏನೂ ಜಾಗ ಇಲ್ಲದೆ ಹೇಗೆ ಅಣಬೆ ಕೃಷಿಯನ್ನ ಪ್ರಾರಂಭ ಮಾಡೋದು, ಕಡಿಮೆ ಬಂಡವಾಳವನ್ನ ಇಟ್ಕೊಂಡು ಹೆಚ್ಚು ಆದಾಯವನ್ನ ಪಡ್ಕೊಳ್ಳೋದು, ಅದು ಅಂದ್ರೆ ಅಣಬೆ ಕೃಷಿ. ಅದರ ಬಗ್ಗೆ ಸವಿವರವಾಗಿ ತಿಳಿದುಕೊಳ್ತಾ ಹೋಗ್ತಾ ಇದ್ವಿ. ನನ್ನ ಜೊತೆ ಇದ್ರು ಸಿಂಧು ಮೇಡಮ್, ಹಾಗೆ ಗಂಗಲಕ್ಷ್ಮಿ ಅವರು ಕೂಡ ನನ್ನ ಜೊತೆ ಇದ್ರು. ಈಗ ಮಾತನಾಡ್ತಾ ಹೋಗೋಣ. ನಾನು ಗಂಗಲಕ್ಷ್ಮಿ ಅವ್ರನ್ನ ಮಾತಾಡಿಸ್ತೀನಿ. ಸೊ ನಾನು ಕೇಳಿದೆ, ನಿಮ್ಗೆ ಮಾರ್ಗದರ್ಶನ ಎಲ್ಲ ಯಾವ ತರ ಸಿಕ್ತು, ಹೇಗ್ ಸಿಕ್ತು, ಏನಕ್ಕೆ ನೀವು ಅಣಬೆ ಕೃಷಿಯನ್ನೇ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಕಾರಣ ಏನು ಅಂತ ಹೇಳಿ. ಕಾರಣ ಏನಂತಂದ್ರೆ ಎಲ್ಲ ತರ ತರಕಾರಿನೂ ಕೂಡ ಎಲ್ಲ ಕಡೆನೂ ಬೆಳಿತಾರೆ. ಆದ್ರೆ ನಾವು ಒಂದು ಏನಾದ್ರೂ ವಿಭಿನ್ನವಾಗಿ ಮಾಡ್ಬೇಕು, ಇದು ಮಶ್ರೂಮ್ದು ನಮ್ ಮುಂಚೆ ಟ್ರೈನಿಂಗ್ ಇತ್ತಲ್ಲ, ಇದನ್ನ ಯಾಕೆ ನಾವು ಮಾಡಿ ರೈತರಿಗೆಲ್ಲ ಮಾಡಿ ಪರಿಚಯ ಮಾಡಿ ಕೊಡ್ಬೇಕು ಅನ್ನೋದೊಂದು ನನಗೆ ಹಠ ಇತ್ತು. ಏನೇ ಆಗ್ಲಿ ರೈತರಾಗಿ, ಒಂದು ರೈತರ ಮಗಳಾಗಿ, ರೈತರಿಗೆ ಹೆಂಡತಿಯಾಗಿ ಮುಂದೆ ಬಂದು ರೈತರದ್ದೇ ಬಗ್ಗೆ ಕೃಷಿನೇ ಮಾಡ್ಬೇಕು ಅಂತ ನನಗೆ ತುಂಬಾ ಆಸಕ್ತಿ ಇತ್ತು. ಅದಕ್ಕೆ ನಾನು ಅಣಬೆನೇ ನನಗೆ ಒಂದು ಆಯ್ಕೆ ಮಾಡ್ಕೊಂಡು ಪರ್ಟಿಕ್ಯುಲರ್ ರೀಸನ್ ಅಂತ ಹೇಳಿ ನಿಮ್ಗೆ ಸಿಕ್ತು. ಈಗ ನಿಮ್ ಜೊತೆ ನೀವ್ ಒಬ್ಬರೇ ಸಾಧ್ಯ ಇಲ್ಲ, ನಿಮ್ ಜೊತೆ ಯಾರ್ಯಾರೆಲ್ಲ ಕೈ ಜೋಡಿಸಿದಾರೆ ಈ ಒಂದು ಅಣಬೆ ಕೃಷಿ ಜೊತೆ ಅಂದ್ರೆ ನಮ್ಮ ಮನೆಯವರು ನಾನು ಇಬ್ರೇ ಮಾಡ್ತಿದೀವಿ. ನಾವು ಬೇರೆ ಯಾವ್ದೇ ಸಪೋರ್ಟ್ ಇಲ್ಲ. ನಮ್ಮ ಮನೆಯವ್ರದ್ದೇ ನಂಗೆ ತುಂಬಾ ಸಪೋರ್ಟ್. ನಮ್ಮ ಮನೆಯವರು ತುಂಬಾ ಹೆಲ್ಪ್ ಮಾಡ್ತಾರೆ ಇದ್ರಲ್ಲಿ. ಅವರು ಕೂಡ ಕೈ ಜೋಡಿಸಿರೋದಕ್ಕೆ ನಾವು ಇಷ್ಟೊಂದು ದೊಡ್ಡ ಪ್ರಮಾಣ ಮಟ್ಟಿಗೆ ನಾನು ಬೆಳೀತಾ ಇದ್ದೀನಿ. ಡೈಲಿ 6 ರಿಂದ 7 ಕೆಜಿ 8 ಕೆಜಿ ವರೆಗೂ ಮಶ್ರೂಮ್ ನಾವು ಸಿಗುತ್ತೆ. ಡೈಲಿ 6 ರಿಂದ 7 ಕೆಜಿ ಸಿಗುತ್ತೆ. ಓಕೆ. ಸೊ ಅಂದ್ರೆ ಆದಾಯ ಬಂದು ಈ 6 ರಿಂದ 7 ಕೆಜಿಗೆ ಎಷ್ಟು ಅಮೌಂಟ್ ಆಗ್ಬಹುದು ಅಂತ ಹೇಳಿ. 6 ರಿಂದ 7 ಕೆಜಿ ಡೈಲಿ ಪರ್ ಡೇ ಕೆಜಿ 250 ರೂಪಾಯಿ. ಓಕೆ, ಫೈನ್. ತುಂಬಾ ಚೆನ್ನಾಗಿ ಅಣಬೆ ಕೃಷಿಯಲ್ಲಿ ಉತ್ತಮವಾದಂತಹ ಒಂದು ಬೆಳವಣಿಗೆಯನ್ನ ಕಾಣ್ತಾ ಇದ್ದೀರಾ. ಒಳ್ಳೇದಾಗ್ಲಿ. ಹಾಗೆ ಮೇಡಮ್ ನ ಮಾತಾಡಿಸ್ತೀನಿ ನಾನು. ಅಣಬೆ ಕೃಷಿಯಲ್ಲಿ ಕಾರ್ಮಿಕರ ಅಗತ್ಯತೆ ಏನಾದ್ರೂ ಇದೆಯಾ? ಈಗ ಹೆಚ್ಚು ಜನ ಬೇಕು. ನಾವೆಲ್ಲ ನಾರ್ಮಲ್ ಕೃಷಿನ ನೋಡೋದಾದ್ರೆ ಏನೇ ಒಂದು ಬೆಳೆನ ಬೆಳೆದ್ವಿ ಅಂದ್ರೆ ಅದನ್ನ ಕಟಾವು ಮಾಡೋದಕ್ಕೆ, ಅದನ್ನ ಸಪರೇಟ್ ಮಾಡೋದಕ್ಕೆ ಸ್ವಲ್ಪ ಜನಗಳು ಬೇಕಾಗುತ್ತೆ. ಸೊ ಇದರಲ್ಲಿ ಯಾವ ರೀತಿಯಾಗಿದೆ ಅಂತ ಹೇಳಿ. ಇವಾಗ ನೀವು ಅಣಬೆ ಕೃಷಿನ ಇವಾಗಷ್ಟೇ ಶುರು ಮಾಡ್ತಾ ಇದ್ದೀರಾ, ಒಂದು ಇನ್ಫಾನ್ಸಿ ಸ್ಟೇಜ್ ಅಲ್ಲಿ ನೀವು ಶುರು ಮಾಡ್ತಾ ಇದ್ದೀರಾ ಅಂತಂದ್ರೆ ಮನೆ ಮಟ್ಟದಲ್ಲೇ ಒಬ್ಬರು ಇಲ್ಲಾಂದ್ರೆ ಇಬ್ಬರೇ ಸೇರ್ಬಿಟ್ಟು ಆ ಒಂದು ಅಣಬೆ ಕೃಷಿನ ಶುರು ಮಾಡಬಹುದು. ಒಂದು ದೊಡ್ಡ ಮಟ್ಟದಲ್ಲಿ ನೀವು ಪ್ರಾರಂಭ ಮಾಡ್ತೀರಾ, ನಿಮ್ಮ ಒಂದು ಪ್ರತಿದಿನದ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಹೋಗ್ತದೆ ಅಂದಾಗ ನೀವೇ ಮೆನ್ಷನ್ ಮಾಡಿರೋ ಹಾಗೆ ಆ ಒಂದು ಕಟಾವಿಗಾಗಿರ್ಬೋದು, ಆ ಒಂದು ಪಾಸ್ತೀಕರಣಗಾಗಿರ್ಬೋದು, ಇದಕ್ಕೆಲ್ಲ ಕಾರ್ಮಿಕರ ಅಗತ್ಯ ಬರುತ್ತೆ. ಆದ್ರೆ ನನ್ನ ಪ್ರಕಾರ ಇದು ಹೇಗೆ ಭೂರಹಿತ ಅಂತ ನಾವು ಹೇಗೆ ಹೇಳ್ತೀವಿ, ಅದೇ ರೀತಿ ಕಡಿಮೆ ಜನರು ಅಥವಾ ಕಡಿಮೆ ಕಾರ್ಮಿಕರ ಒಂದು ಸಹಾಯದಿಂದನೂ ಸಹ ನಾವು ಅಣಬೆ ಕೃಷಿನ ಮಾಡಬಹುದು. ಯಾಕೆಂದ್ರೆ ಇದು ತುಂಬಾ ಸುಲಭವಾಗಿ ಬೆಳೆಯುವಂತಹ ಬೆಳೆ. ಇದರಲ್ಲಿ ನಾವು ಮಾಮೂಲಿ ಸಸ್ಯಗಳನ್ನ ಬೆಳಿತೀವಿ ಅಂದ್ರೆ ಕಳೆ ಕೀಳಕ್ಕೆ ಬೇಕು, ಕೀಟನಾಶ ಸ್ಪ್ರೇ ಮಾಡಕ್ಕೆ ಬೇಕು, ಈ ರೀತಿಯಾದ ಹಲವಾರು ಘಟ್ಟಗಳಿರುತ್ತೆ. ಬಟ್ ಇದರಲ್ಲಿ ಒಂದ್ಸತಿ ನಾವು ಮಾಡ್ತೀವಿ ಅಂತಂದ್ರೆ, ಶುಚಿಯಾಗಿ ಒಂದ್ ಸತಿ ಮಾಡಿಟ್ವಿ ಅಂದ್ರೆ ನೆಕ್ಸ್ಟ್ ನಮ್ಮ ಕೆಲಸ ಶುರುವಾಗದೆ ಅದ್ರ ಕಟಾವಿನ ಸಮಯದಲ್ಲಿ. ಸೊ ಹಾಗಾಗಿ ನಾವು ಇದನ್ನ ಕಡಿಮೆ ಜನರು ಅಥವಾ ಕಾರ್ಮಿಕರ ಅಗತ್ಯ ನನ್ನನ್ನು ಕೇಳಿದ್ರೆ ಆಕ್ಚುಲಿ ಇಲ್ಲ ನೀವು ಜಾಸ್ತಿ ಮಟ್ಟದಲ್ಲಿ ಮಾಡ್ತೀರಿ ಅನ್ನೋದಾದ್ರೆ ಅದು ಡಿಪೆಂಡ್ಸ್ ಆನ್ ಪ್ರೊಡಕ್ಷನ್ ಅಥವಾ ನಿಮ್ಮ ಒಂದು ಆ ಇಂಡಸ್ಟ್ರಿಯ ಒಂದು ಗಾತ್ರ ಎಷ್ಟಿದೆ ಅನ್ನೋದ್ರ ಮೇಲೆ ಕಾರ್ಮಿಕರ ಡಿಪೆಂಡ್ ಆಗುತ್ತೆ. ಓಕೆ ಮೇಡಮ್, ಈಗ ಬಿತ್ತನೆ ಪ್ರಕ್ರಿಯೆ ಜೊತೆಗೆ ಈ ಕೀಟ ನಿಯಂತ್ರಣ ಎಲ್ಲ ಯಾವ ರೀತಿಯಾಗಿರುತ್ತೆ ಅಣಬೆ ಕೃಷಿಯಲ್ಲಿ ಅಂತ ಹೇಳಿ. ಹೌದು, ಇವಾಗ ಎಲ್ಲಾ ಸಸ್ಯಗಳಿಗೆ ಹೇಗೆ ಕ್ರಿಮಿ ಕೀಟ ಅಥವಾ ರೋಗಗಳ ಬಾಧೆ ತಪ್ಪಿದ್ದಲ್ಲ, ಅದೇ ರೀತಿ ಈ ಅಣಬೆಗೂ ಸಹ ಕೀಟ ಅಥವಾ ಕ್ರಿಮಿಗಳ ಬಾಧೆ ಇದ್ದೇ ಇದೆ. ಅತಿ ಮುಖ್ಯವಾಗಿ ಸೂಕ್ಷ್ಮಾಣು ಜೀವಿಗಳಾದಂತಹ ಬ್ಯಾಕ್ಟೀರಿಯಾ, ಶಿಲೀಂಧ್ರ ಮತ್ತೆ ವೈರಾಣುಗಳಿಂದ ಈ ಒಂದು ಅಣಬೆ ಕೃಷಿಗೆ ರೋಗಗಳು ಬರಕ್ಕೆ ಶುರುವಾಗುತ್ತೆ. ನಾನು ಶಿಲೀಂಧ್ರ ರೋಗಗಳ ಹೆಸರು ಹೇಳ್ಬೇಕು ಅಂತ ಅಂದ್ರೆ, ಒಂದು ಆಲಿವ್ ಹಸಿರು ಬೂಸ್ಟು, ಹಳದಿ ಬೂಸ್ಟು, ಕಂದು ಪ್ಲಾಸ್ಟರ್ ಬೂಸ್ಟು, ಬಿಳಿ ಪ್ಲಾಸ್ಟರ್ ಬೂಸ್ಟು, ಈ ರೀತಿಯಾದಂತಹ ಶಿಲೀಂಧ್ರ ರೋಗಗಳು ಬರುತ್ತೆ. ಈ ಶಿಲೀಂಧ್ರ ರೋಗಗಳಿಗೆ ಮುಖ್ಯ ಕಾರಣ ಒಂದು, ನಾನು ಅವಾಗ್ಲೇ ಹೇಳಿದೆ, ಕಚ್ಚಾ ಪದಾರ್ಥಗಳನ್ನ ನಾವೇನ್ ಬಳಸ್ತೀವಲ್ವಾ ಅದರಲ್ಲಿ ಕಾಂಪೋಸ್ಟ್ ಅಥವಾ ಗೊಬ್ಬರನೂ ಸಹ ಒಂದಾಗಿರುವುದರಿಂದ ಆ ಕಾಂಪೋಸ್ಟ್ ಅಲ್ಲಿ ನಮ್ಮಲ್ಲಿ ಏನಾದ್ರೂ ಸಾರಜನಕ ಏನಾದ್ರೂ ಕಡಿಮೆ ಇತ್ತು ಅನ್ನೋದಾದ್ರೆ, ನೈಟ್ರೋಜನ್ ಅಥವಾ ಅಮೋನಿಯಾ ಕಂಟೆಂಟ್ ಜಾಸ್ತಿ ಇತ್ತು ಅನ್ನುವಾಗ, ಅಥವಾ ಆಮ್ಲಜನಕದ ಕೊರತೆ ಇತ್ತು ಅನ್ನುವಾಗ ಈ ರೀತಿಯಾದ ವಿವಿಧ ಬಗೆಯ ಶಿಲೀಂಧ್ರ ರೋಗಗಳು ಕಂಡು ಬರುತ್ತೆ. ಅದೇ ರೀತಿ ಬ್ಯಾಕ್ಟೀರಿಯಾ ರೋಗಗಳು ಅಂತ ಬಂದಾಗ ಬ್ಯಾಕ್ಟೀರಿಯಲ್ ಬ್ಲಾಟ್ಸ್ ಅಂತ ನಾವು ಹೇಳ್ತೀವಿ. ಅದು ಯಾವ ಬೆಳವಣಿಗೆಯ ಹಂತದಲ್ಲಿ ಕಂಡು ಬರುತ್ತೆ ಅಂತ ಹೇಳಿ ಮೇಡಮ್. ಇದನ್ನೆಲ್ಲ ನಾವು ಯಾವಾಗ ಒಂದು ಮೈಸಿಲಿಯಾ ಗ್ರೋತ್ ಆದ್ಮೇಲೆ ಈ ಒಂದು ಹುಲ್ಲುಗಳ ಮೇಲೆ ಪ್ಯಾಚಸ್ ಅಥವಾ ಮಚ್ಚೆಗಳ ರೀತಿಯಲ್ಲಿ ಅದು ಕಾಣಕ್ಕೆ ಶುರುವಾಗುತ್ತೆ. ಉದಾಹರಣೆಗೆ ನಾನು ಅವಾಗ್ಲೇ ಮೆನ್ಷನ್ ಮಾಡ್ದಂಗೆ ಕಂದು ಪ್ಲಾಸ್ಟರ್ ಬೂಸ್ಟು ಅಂತ ಅಂದ್ಬಿಟ್ಟು ಒಂದು ರೋಗ ಇದೆ. ಅದು ಒಂದು ಶಿಲೀಂಧ್ರ ರೋಗ. ಇದು ಹುಲ್ಲಲ್ಲಿ ಒಂದು ಕಡೆ ಬಿಳಿ ಮಚ್ಚೆ ತರ ಕಾಣಿಸ್ಕೊಳ್ಳುತ್ತೆ, ಒಂದು ವೃತ್ತಾಕಾರದಲ್ಲಿ. ಇದು ಪ್ರಭೇದವಾಗಿ
ಬೆಳೀತಾ ಬೆಳೀತಾ ನೆಕ್ಸ್ಟ್ ಅದು ಕಂದು ಬಣ್ಣಕ್ಕೆ ತಿರುಗುತ್ತೆ. ಆಮೇಲೆ ಅದ್ ಹೆಂಗ್ ಕಂಡಿಡಿಯೋದು ನಾವು ಅದು ರೋಗ ಅಂತಂದ್ರೆ ಆ ಒಂದು ಕಂದು ಬಣ್ಣದ ಜಾಗದಲ್ಲಿ ಈ ಅಣಬೆ ಬೆಳವಣಿಗೆ ಆಗಲ್ಲ. ಸೊ ಅವಾಗ ನಮಗೆ ಗೊತ್ತಾಗುತ್ತೆ ಇದು ಒಂದು ಶಿಲೀಂಧ್ರದಿಂದ ಅಟ್ಯಾಕ್ ಆಗಿರುವಂತಹ ಒಂದು ಪಾಲಿಥಿನ್ ಚೀಲ ಅಂತ. ಅವಾಗ ನಾವ್ ಏನ್ ಮಾಡ್ಬೇಕು, ಇದು ಒಂದು ಅಣಬೆಗೆ ನಾವು ಡೈರೆಕ್ಟ್ ಆಗಿ ಯಾವುದೇ ರೀತಿಯ ಕೀಟನಾಶಕನಾಗಿರ್ಬೋದು ಬೇರೆ ಕೆಮಿಕಲ್ ನ ನಾವು ಸ್ಪ್ರೇ ಮಾಡಕ್ ಆಗಲ್ಲ, ಯಾಕೆಂದ್ರೆ ಇದನ್ನ ನೇರವಾಗಿ ನಾವು ಸೇವನೆ ಮಾಡೋದ್ರಿಂದ. ಸೊ ಇದರ ಏನ್ ಮಾಡ್ಬೇಕು ನೆಕ್ಸ್ಟ್ ಅಂತಂದ್ರೆ ಇದನ್ನ ನಾವು ಆ ಚೀಲನ ಬೇರ್ಪಡಿಸ್ಬೇಕು, ಆ ಒಂದು ಕೊಠಡಿಯಿಂದ ಇದನ್ನ ಹೊರಗ್ ತೆಗ್ದಿಡ್ಬೇಕು. ಇಲ್ಲ 1-2 ಕಡೆ ಆಗಿದೆ ಅಂತಂದ್ರೆ ಆ ಭಾಗನ ನಾವು ಕಟ್ ಮಾಡ್ಬೇಕು. ನೆಕ್ಸ್ಟ್ ಅದೇ ರೀತಿ ಬ್ಯಾಕ್ಟೀರಿಯಾಗಳ ರೋಗ ಅಂತಂದ್ರೆ ಬ್ಯಾಕ್ಟೀರಿಯಲ್ ಬ್ಲಾಚ್, ಇದು ಸೂಡೋಮೋನಾಸ್ ಅನ್ನೋ ಒಂದು ಸ್ಪೀಸೀಸ್ ಇಂದ ಅಂದ್ರೆ ಈಗ ನೀವು ಹೇಳಿದ್ರಿ ನಾವು ಚೀಲನ ಕೊಠಡಿಯಿಂದ ಹೊರಗಡೆ ತೆಗೆದ್ರೆ ಅದು ಪೂರ್ತಿ ಕಂಪ್ಲೀಟ್ ವೇಸ್ಟ್ ಆಗ್ಬಿಡುತ್ತೆ. ವೇಸ್ಟ್ ಆಗುತ್ತೆ, ಹೌದು. ಯಾಕೆಂದ್ರೆ ಇದರಲ್ಲಿ ಮೇನ್ ಆಗಿ ಇದು ಒಂದು ಶಿಲೀಂಧ್ರ ಆಗಿರೋದ್ರಿಂದ ಬೇಗ ರೋಗ ಹರಡುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಮತ್ ಇನ್ನ ಒಂದೇನಂದ್ರೆ ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಸೂಕ್ಷ್ಮಾಣು ಜೀವಿಗಳ ಬೆಳವಣಿಗೆ, ಹೆಚ್ಚಿನ ಉಷ್ಣತೆ ಆಗಿರ್ಬೋದು, ತೇವಾಂಶ ಇದೆಲ್ಲ ಸಪೋರ್ಟ್ ಆಗಿ ಸಿಕ್ತು ಅಂತ ಅಂದ್ರೆ ಇದರ ಒಂದು ಮಲ್ಟಿಪ್ಲಿಕೇಶನ್ ಬೇಗ ಆಗುತ್ತೆ, ಇದರ ಚಟುವಟಿಕೆ ಬೇಗ ಆಗೋದ್ರಿಂದ ನಾವು ಒಂದು ಚೀಲದಿಂದ ಉಳಿದಿರುವಂತ 50-60 ಚೀಲ ಹಾಳು ಮಾಡ್ಕೊಳ್ಳೋದ್ರ ಬದಲು ಆ ಒಂದು ಪಾಲಿಥಿನ್ ಚೀಲನ ನಾವು ಹೊರಗಿಟ್ವಿ ಅಂತಂದ್ರೆ ಇನ್ನ ಉಳಿದೆಲ್ಲ ಚೀಲಗಳು ಸಹ ರೋಗ ಮುಕ್ತವಾಗಿ ಅಥವಾ ಕೀಟ ಬಾಧೆಗಳಿಂದ ದೂರ ಇರುತ್ತೆ. ಸೊ ಅಂದ್ರೆ ನಮ್ಗೆ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲೇ ಇದು ಕಾಣಿಸುತ್ತೆ. ಹೌದು, ನೀವು ಯಾವಾಗ 20 ದಿನಗಳ ಕಾಲ ಬೀಜಗಳ ಬೆಳವಣಿಗೆಗೆ ಬಿಡ್ತೀರಾ, ಬಿಟ್ಟಾದ್ಮೇಲೆ ನೀವು ತೆಗಿಯೋದು. ಈಗ ಚಿಪ್ಪಣಬೆ ಅಂತಂದ್ರೆ ಒಂದು 18 ರಿಂದ 20 ದಿನಗಳ ಕಾಲ ನಾವ್ ಅದನ್ನ ಹೊರಗೆ ತೆಗಿಯಲ್ಲ. 20ನೇ ದಿನಕ್ಕೇನೆ ನಾವ್ ಅದನ್ನ ಹೊರಗೆ ತೆಗೆದು ಅದ್ರ ಬಾಯಿನೆಲ್ಲ ಬಿಚ್ಚಿಬಿಟ್ಟು ಆ ರೀತಿಯಾಗಿ ಮೈಸಿಲಿಯ ಗ್ರೋತ್ ಆಗಿರುತ್ತೆ. ಅದ್ರ ಮುಖಾಂತರ ನಾವು ಆ ಹೂ ಗೊನೆಗಳೇನು ಹೊರಗೆ ಬರುತ್ತೆ ಅದನ್ನ ನೋಡ್ತೀವಿ. ಸೊ ಅಂತ ಟೈಮಲ್ಲಿ ನಾವ್ ಯಾವಾಗ ಕೊಠಡಿಯಿಂದ ಹೊರಗೆ ತೆಗಿತೀವಿ ಅಂತ ಟೈಮಲ್ಲಿ ನಮ್ಗೆ ಅದು ಒಂದು ಕನ್ಫ್ಯೂಷನ್ ಶುರುವಾಗುತ್ತೆ, ಇದೇನು ಬೀಜದ ಬೆಳವಣಿಗೆನ ಅಥವಾ ರೋಗಗಳ ಬೆಳವಣಿಗೆನ ಅಂತ ಗೊತ್ತಾಗಲ್ಲ. ಆ ಕಾರಣದಿಂದಾಗಿ ಈ ಒಂದು ಮಚ್ಚೆಗಳನ್ನ ನಾವು ನೋಡಿ ಕಂಡಿಡಿಬಹುದು. ಅಂದ್ರೆ ಕಲರ್ಸ್ ಅಲ್ಲೇ ಅದು ನಮ್ಗೆ ತೋರಿಸ್ಬಿಡುತ್ತೆ, ಬಣ್ಣಗಳ ಮುಖಾಂತರ ನಮ್ಗೆ ಅದು ರೋಗನ ಅಥವಾ ಒಳ್ಳೆಯ ಅಣಬೆನ ಅಂತ ಗೊತ್ತಾಗುತ್ತೆ. ಇನ್ನ ಅದ್ ಬಿಟ್ರೆ ವೈರಾಣುಗಳಿಂದ ಅದು ರೋಗ ಬಂದಿತ್ತು ಅಂತ ಆದ್ರೆ, ವೈರಾಣುಗಳು ಇನ್ ಕೇಸ್ ಅಟ್ಯಾಕ್ ಆಗಿತ್ತು ಆ ಚೀಲಕ್ಕೆ ಅಂತ ಅಂದ್ರೆ ಅಲ್ಲಿ ಅಣಬೆಗಳ ಬೆಳವಣಿಗೆ ತುಂಬಾ ಡಿಲೇ ಆಗ್ತಾ ಬರುತ್ತೆ. ಇನ್ನೊಂದೇನಂತಂದ್ರೆ ಆ ಅಣಬೆಗಳು ವಿಕಾರವಾದ ರೂಪನ ಅದು ತಗೊಳ್ತಾ ಹೋಗುತ್ತೆ. ಸೊ ಹಾಗಾಗಿ ಅದು ವೈರಾಣುಗಳ ರೋಗನ ನಾವು ಕಂಡಿಡಿಬಹುದು. ಇನ್ನ ಕೀಟಗಳು ಅಂತ ಬಂದ್ರೆ ಈಗ ಫ್ಲೋರಿಡ್ಸ್ ಆಗಿರ್ಬೋದು, ಸಿಸಿಡ್ಸ್ ಅನ್ನೋ ಒಂದು ಕೀಟಗಳ ಗುಂಪಿದೆ. ಇದೆಲ್ಲ ಏನ್ ಮಾಡುತ್ತೆ, ಕಾಂಡಗಳನ್ನ ಕೊರಿಯಕ್ಕೆ ಶುರು ಮಾಡುತ್ತೆ, ಅಂದ್ರೆ ಟೊಳ್ಳಾಗ್ತಾ ಬರುತ್ತೆ. ಅದರ ನಿಯಂತ್ರಣ ಹೇಗೆ ಅಂತ ಹೇಳಿ? ಅದೇ ಇವಾಗ ಕಿಟಕಿ ಮತ್ತೆ ಬಾಗಿಲುಗಳಂತೂ ಇದ್ದೇ ಇರುತ್ತೆ, ಒಂದಲ್ಲ ಒಂದು. ಸೊ ಅದಕ್ಕೆ ನಾವು ತಂತಿ ಜರಡಿಗಳನ್ನ ಹಾಕೋದಿರ್ಬೋದು ಆ ರೀತಿಯಾಗಿ. ಅಥವಾ ಈ ಅಣಬೆ ಕೃಷಿ ಮಾಡಕ್ಕಿಂತ ಮೊದಲು ಆ ಕೊಠಡಿಗೆ 1% ಫ್ಲೂರಿನ್ ನ ಹಾಕಿ ಕ್ಲೀನ್ ಮಾಡೋದಿರ್ಬೋದು. ಇಲ್ಲ ನಾನು ಫ್ಲೂರಿನ್ ಯೂಸ್ ಮಾಡಲ್ಲ, ಕಂಪ್ಲೀಟ್ ಆಗಿ ನಾನು ರಾಸಾಯನಿಕವಾಗಿ ಬೆಳಿತೀನಿ ಅನ್ನೋದಾದ್ರೆ 1 ಲೀಟರ್ ನೀರಿಗೆ 5 ml ಅಷ್ಟು ಬೇವಿನ ಎಣ್ಣೆನ ಹಾಕೊಂಡು ನಾವು ಸಿಂಪಡಿಸಿದ್ವಿ ಅಂತ ಅಂದ್ರೆ ಆ ರೂಮು ಕೀಟ ಮತ್ತೆ ಕ್ರಿಮಿಗಳ ಮುಕ್ತ ಆಗುತ್ತೆ. ಸೊ ಇದೆಲ್ಲ ಒಳ್ಳೆ ಚೆನ್ನಾಗಿರುವಂತಹ ಆರೋಗ್ಯಕರವಾದಂತಹ ಒಂದು ಅಣಬೆನ ನಾವು ಬೆಳಿಬಹುದು. ಓಕೆ, ಸೊ ಗಂಗಲಕ್ಷ್ಮಿ ಅವರೇ, ಈಗ ನೀವು ಯಾವ ರೀತಿಯಾದಂತ ಯಾವ ಒಂದು ಬಗೆಯ ಅಣಬೆನ ಬೆಳಿತಾ ಇರುವಂತದ್ದು, ಜೊತೆಗೆ ಬೇರೆ ಪ್ರಭೇದ ಅಥವಾ ಬೇರೆ ಬಗೆಯ ಅಣಬೆಯನ್ನ ಬೆಳೆಯೋದಕ್ಕೆ ಏನಾದ್ರು ಟ್ರೈ ಮಾಡಿದ? ನೀವಾಗ್ಲೇ ಹೇಳಿದೆ ಆಯಿಲ್ ಸ್ಟಾರ್ ನ ನಾವು ಬೆಳಿತಾ ಇದೀವಿ ಅಂತ ಹೇಳಿ, ಅದನ್ನ ಬಿಟ್ಟು ಬೇರೆ ಏನಾದ್ರು ಬೆಳೆಯೋದಕ್ಕೆ ಪ್ರಯತ್ನ ಪಟ್ಟಿದ್ದೀರಾ? ಬೆಳೆಯಕ್ಕೆ ಪ್ರಯತ್ನ ಪಟ್ಟಿದೀವಿ ಮೇಡಮ್. ಮಿಲ್ಕಿ ಮಶ್ರೂಮ್ ಮಾಡೋಣ ಅಂತ ಟ್ರೈ ಮಾಡಿವು, ಆದ್ರೆ ನಮ್ಮ ಏರಿಯಾ ವಾತಾವರಣಕ್ಕೆ ಅದು ಮಿಲ್ಕಿ ಮಶ್ರೂಮ್ ಬರ್ಲಿಲ್ಲ ನಮಗೆ. ಅದಕ್ಕೆ ನಾವು ಆಯಿಸ್ಟರ್ ಮಶ್ರೂಮೇ ಬೆಳಿಬೇಕಂತೇಳಿ ಆಯಿಸ್ಟರ್ ಮಶ್ರೂಮೇ ಬೆಳಿತಾ ಇದೀವಿ. ಓಕೆ, ಸೊ ಪ್ರಯತ್ನ ಪಟ್ರಿ, ಆದ್ರೂ ಸಹ ಪ್ರಯತ್ನ ಸಫಲ ಆಗಿಲ್ಲ. ಆದ್ರೆ ಇನ್ನು ಮುಂಚೆ ಬೆಳಿಬೇಕಂತ ಇದೆ, ಬಿಡಲ್ಲ, ಬೆಳಿತೀವಿ, ಅದನ್ನು ಟ್ರೈ ಮಾಡೋಣ ಅಂತ ಇದೆ. ಖಂಡಿತ ಅದನ್ನು ಸಹ ನೀವು ಟ್ರೈ ಮಾಡಿ ಅಂತ ಹೇಳ್ತಾ, ಎಸ್ ವೀಕ್ಷಕರೇ, ರೈತ ಪ್ರಗತಿ ವಿಶೇಷ ಕಾರ್ಯಕ್ರಮವನ್ನ ಕೂಡ ಮುಂದುವರಿಸ್ತಾ ಹೋಗೋಣ ಮತ್ತಷ್ಟು ಮಾಹಿತಿಯೊಂದಿಗೆ. ಅದಕ್ಕೂ ಮುಂಚೆ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವೆಲ್ಕಮ್ ಬ್ಯಾಕ್. ವಿರಾಮದ ನಂತರ ಮತ್ತೆ ರೈತ ಪ್ರಗತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಅಣಬೆ ಕೃಷಿಯ ವಿಚಾರದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ನಿಮ್ಮ ತಲೆಯಲ್ಲೂ ಕೂಡ ಸಾಕಷ್ಟು ಪ್ರಶ್ನೆಗಳು ಉದ್ಭವ ಆಗಿರ್ಬೋದು. ಯಾವಾಗ ಈ ಕೃಷಿನ ನಾವು ಆರಂಭಿಸಬೇಕು, ಎಷ್ಟು ಟೈಮ್ ಬೇಕು, ನಮ್ಗೆ ಈ ಕೃಷಿ ಬರೋದಕ್ಕೆ ಅಂದ್ರೆ ಬೆಳೆ ಬೆಳೆದು ನಮ್ಮ ಕೈ ಸೇರೋದಕ್ಕೆ ಎಷ್ಟು ದಿನಗಳು ಅಥವಾ ಎಷ್ಟು ತಿಂಗಳು ಬೇಕು, ಈ ಎಲ್ಲಾ ಪ್ರಶ್ನೆಗಳು ನಿಮ್ಮ ತಲೆನಲ್ಲಿ ಉದ್ಭವ ಆಗಿರ್ಬೋದು. ಆ ಪ್ರಶ್ನೆಗಳಿಗೆ ಈಗ ಸಿಂಧು ಮೇಡಮ್ ಉತ್ತರ ಕೊಡ್ತಾರೆ. ಎಸ್, ಈ ಒಂದು ಅಣಬೆ ಕೃಷಿ ಪ್ರಕ್ರಿಯೆನ ಯಾವಾಗ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಮೇಡಮ್?
ಇವಾಗ ನಾರ್ಮಲ್ ಕೃಷಿ ಬೆಳೆಗಳು ಅಂತ ಅಂದ್ರೆ ನಮ್ಗೆ ಹಿಂಗಾರು ಇರುತ್ತೆ, ಮುಂಗಾರು ಇರುತ್ತೆ. ಈ ಒಂದು ಟೈಮ್ಗಳಲ್ಲಿ ನಾವು ಬೆಳೆಯನ್ನ ಮಾಡಕ್ಕೆ ಶುರು ಮಾಡ್ತೀವಿ. ಅದೇ ರೀತಿ ಈ ಒಂದು ಅಣಬೆ ಕೃಷಿಗೆ ಯಾವುದೇ ರೀತಿಯಾದಂತ ಒಂದು ಸೀಸನ್ ಅಂತ ಇರೋದಿಲ್ಲ. ನೀವು ಇವತ್ತು ಶುರು ಮಾಡ್ಬೇಕಂದ್ರೆ, ಈಗ ಶುರು ಮಾಡ್ಬೇಕು ಅಂದ್ರೆ ನೀವು ಈಗ್ಲೇ ಶುರು ಮಾಡ್ಬೋದು. ಯಾಕೆಂದ್ರೆ ಅದಕ್ಕೆ ನಾವು ಕ್ರಿಯೇಟ್ ಮಾಡ್ಬೇಕು, ಬೇಕಾಗಿರುವಂತ ವಾತಾವರಣನ ನಾವು ಕೊಡುವುದ್ರಿಂದ ಅದಕ್ಕೆ ಇಂಥ ಟೈಮಲ್ಲೇ ಶುರು ಮಾಡ್ಬೇಕಂತೇನಿಲ್ಲ. ಎಲ್ಲಾ ಸೀಸನ್ ಅಲ್ಲೂ ಯಾವಾಗ ಬೇಕಾದ್ರೂ ಅದಕ್ಕೊಂದು ಸೂಕ್ತವಾಗಿರುವಂತಹ ವಾತಾವರಣ ಸಿಕ್ತು ಅಂತಂದ್ರೆ ಅಲ್ಲಿ ನಾವು ಅಣಬೆಯನ್ನ ಬೆಳಿಬಹುದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಯಾವುದೇ ರೀತಿಯಾದಂತಹ ಒಂದು ಪರ್ಟಿಕ್ಯುಲರ್ ಟೈಮ್ ಅನ್ನೋದಿಲ್ಲ. ನಮ್ಗೆ ಇವಾಗ ನನ್ಗೆ ಅಣಬೆ ಕೃಷಿ ಮಾಡ್ಬೇಕು ಅನ್ನಿಸ್ತಾ ಇದೆ, ಎಲ್ಲಾ ಮಾಹಿತಿನ ತಗೊಂಡು ನಾನು ಪ್ರಾರಂಭ ಮಾಡ್ಬೋದು ಅಂದ್ರೆ ಅಟ್ ಪ್ರೆಸೆಂಟ್ ಈಗ್ಲೇನು ಸ್ಟಾರ್ಟ್ ಮಾಡ್ಬಿಡ್ಬೋದು. Yes. ಓಕೆ, ಫೈನ್. ಸೊ ಇದ್ರ ಕಟಾವು, ಅಣಬೆ ಕೃಷಿಯ ಕಟಾವು ಮತ್ತೆ ಪ್ಯಾಕಿಂಗ್ ವ್ಯವಸ್ಥೆ ಎಲ್ಲ ಹೇಗಿರ್ಬೇಕು ಅಂತ ಹೇಳಿ. ಆಯಿಸ್ಟರ್ ಮಶ್ರೂಮ್ ಅಂದ್ರೆ ಚಿಪ್ಪು ಅಣಬೆ ಏನಿದೆಯಲ್ವಾ, ಇದು 25ರಿಂದ 30 ದಿನದೊಳಗಡೆಗೆ ಕಟಾವಿಗೆ ಬಂದ್ಬಿಡುತ್ತೆ. ಹೆಚ್ಚು ಕಮ್ಮಿ 20ರಿಂದ 25 ದಿನಕ್ಕೇನೆ ಅದು ಬರುತ್ತೆ. ಅಂದ್ರೆ ಅದನ್ನ ನಾವು 3 ಬಾರಿ ಕಟಾವನ್ನ ನಾವು ಮಾಡಬಹುದು. 3-4 ದಿನಗಳ ಅಂತರದಲ್ಲಿ ಈ ಒಂದು ಚಿಪ್ಪಣಬೆಯ ಕಟಾವನ್ನ ನಾವು ಮಾಡಬಹುದು. ಪ್ಯಾಕೇಜಿಂಗ್ ನ ನಾನು ಒಟ್ಟಿಗೆ ಹೇಳ್ತೀನಿ. ಈಗ ನೆಕ್ಸ್ಟ್ ಹಾಲು ಅಣಬೆ ಅಥವಾ ಮಿಲ್ಕಿ ಮಶ್ರೂಮ್ ಬಂದು ಇದು ಸ್ವಲ್ಪ ಲೇಟ್ ಆಗಿ ಬರುತ್ತೆ. ಅಂದ್ರೆ 60ರಿಂದ 70 ದಿನಗಳಲ್ಲಿ ಇದನ್ನ ನಾವು ಕಟಾವನ್ನ ಮಾಡಬಹುದು. ಸೊ ಇದು ಕೃಷಿ ಬಂದು ಸಿಗೋದನ್ನು ಕೂಡ ಅಷ್ಟೇ ಟೈಮ್ ಆಗುತ್ತಾ? ಏನು ಬೆಳೆ ಬೆಳೆಯೋದಕ್ಕೆ ಅಷ್ಟೇ ಟೈಮ್ ತಗೊಳುತ್ತೆ. ಈಗ ನೀವು ಹೇಳಿದ್ರಿ ಚಿಪ್ಪು ಅಣಬೆ 20ರಿಂದ 25 ದಿನದಲ್ಲೆಲ್ಲ ಬಂದ್ಬಿಡುತ್ತೆ. ಹೌದು, ಮೊದಲ ಕಟಾವು 25ನೇ ದಿನಕ್ಕೆ ಬರುತ್ತೆ ಆಯಿಸ್ಟರ್ ಮಶ್ರೂಮ್ ಅಲ್ಲಿ. 20ರಿಂದ 25 ದಿನಕ್ಕೆ ಆಯಿಸ್ಟರ್ ಅಥವಾ ಚಿಪ್ಪಣಬೆಯಲ್ಲಿ ಮೊದಲ ಕಟಾವು. ಮಿಲ್ಕಿ ಮಶ್ರೂಮ್ ಅಥವಾ ಹಾಲು ಅಣಬೆಯಲ್ಲಿ ಮೊದಲ ಕಟಾವು 60ರಿಂದ 65 ದಿನಗಳ ಅಂತರದಲ್ಲಿ ಬರುತ್ತೆ. ಅದೇ ನಾವು ಚಿಪ್ಪಣಬೆನ ಈಗ ಒಂದ್ ಕಟಾವ್ ಆಯ್ತು, ಒಂದ್ ಕಟಾವ್ ಆಗಿದ ತಕ್ಷಣ ನಾವು ಆ ಚೀಲನ ತೆಗ್ದು ಬಿಸಾಕ್ಬೇಕು ಅಂತ ಏನಿಲ್ಲ. ನೆಕ್ಸ್ಟ್ 3-4 ದಿನಗಳ ಅಂತರದಲ್ಲಿ ಮತ್ತೆ ನಾವು 3ರಿಂದ 4 ಬಾರಿ ಕಟಾವನ್ನ ಮಾಡಬಹುದು. ಈ ರೀತಿಯಾಗಿ ಆ ಕಟಾವಿನ ಒಂದು ಟೈಮಿಂಗ್ಸ್ ಇರುತ್ತೆ. ನೆಕ್ಸ್ಟ್ ಅದರ ಪ್ಯಾಕೇಜಿಂಗ್ ಬಂದು ಇವಾಗ ಎಲ್ರಿಗೂ ಗೊತ್ತಿರೋ ಹಾಗೆ 1 ದಿನದ ಶೇಖರಣಾವಧಿ ಆಯಿಸ್ಟರ್ ಮಶ್ರೂಮ್ ಇರುತ್ತೆ. ಅಂದ್ರೆ ಆಯಿಸ್ಟರ್ ಅಥವಾ ಚಿಪ್ಪಣಬೆಯನ್ನ ನಾವು ಜಾಸ್ತಿ ದಿನಗಳ ಕಾಲ ಹೊರಗಡೆ ಇಡಕ್ಕೆ ಬರಲ್ಲ, ಅದು ಬೇಗ ಕೆಡುತ್ತೆ. ಅದೇ ಮಿಲ್ಕಿ ಮಶ್ರೂಮ್ ಅಥವಾ ಹಾಲು ಅಣಬೆಗೆ ಯಾಕೆ ಹೆಚ್ಚಿನ ಡಿಮಾಂಡ್ ಇದೆ ವೆನ್ ಕಂಪೇರ್ ಟು ಆಯಿಸ್ಟರ್ ಮಶ್ರೂಮ್ ಅಂತ ಅಂದ್ರೆ ಅದನ್ನ ನಾವು ನಾರ್ಮಲ್ ಟೆಂಪರೇಚರ್ ಅಲ್ಲಿ ಅಂದ್ರೆ 25ರಿಂದ 30 ಡಿಗ್ರಿ ಸೆಂಟಿಗ್ರೇಡ್ ಅಲ್ಲಿ ನಾವು 8ರಿಂದ 10 ದಿನಗಳ ಕಾಲ ಇಡಬಹುದು. ಉದಾಹರಣೆಗೆ ಇವತ್ತು ನಾನು ಆಯಿಸ್ಟರ್ ಮಶ್ರೂಮ್ ಬೆಳೆದೆ ಅಂತ ಅಂದ್ರೆ ಹೊರಗಡೆ ಮಳೆ ಬರ್ತಾ ಇದೆ ಅಥವಾ ಮಾರ್ಕೆಟಿಂಗ್ ಇಲ್ಲ ಅಂತ ಅಂದಾಗ ನಾನು ಆ ಅಣಬೆನ ವೇಸ್ಟ್ ಮಾಡಕ್ಕೆ ಆಗಲ್ಲ. ಬಿಕಾಸ್ ಅದ್ರ ಶೇಖರಣಾವಧಿ ಬಂದು ಜಸ್ಟ್ 1 ದಿನ ಇರುತ್ತೆ. ಸೊ ಆ ಕಾರಣದಿಂದಾಗಿ ನಾವು ಆಯಿಸ್ಟರ್ ನ ಬೆಳೆದ್ವಿ ಅಂತಂದ್ರೆ ನಮ್ಗೆ ಮಾರ್ಕೆಟಿಂಗ್ ಕೂಡ ಅಷ್ಟೇ ಫಾಸ್ಟ್ ಆಗಿ ಆಗ್ಬೇಕು. ಅದೇ ನಾವು ಹಾಲು ಅಣಬೆನ ಬೆಳೆದ್ವಿ ಅಂತಂದ್ರೆ ನಮ್ಗೆ ಯಾವಾಗ ಅದಕ್ಕೆ ಜಾಸ್ತಿ ಡಿಮಾಂಡ್ ಬರುತ್ತೆ ಅಥವಾ ನಮ್ಗೆ ಯಾವಾಗ ಅಲ್ಲಿಗೆ ಹೋಗಕ್ಕೆ ಕನ್ವೀನಿಯಂಟ್ ಆಗುತ್ತೆ ಮಾರ್ಕೆಟಿಂಗಿಗೆಲ್ಲ, ಅಂತ ಟೈಮಲ್ಲಿ ನಾವು ಹೋಗ್ಬಿಟ್ಟು ಇದನ್ನ ಮಾರುಕಟ್ಟೆ ಮಾಡ್ಕೊಂಡು ಬರ್ಬೋದು. ಇನ್ನ ಪ್ಯಾಕೇಜಿಂಗ್ ಅಂತ ಬಂದ್ರೆ ಇದೆಲ್ಲದನ್ನು ಇವಾಗ ಅಪ್ಡೇಟೆಡ್ ಅಥವಾ ಅಡ್ವಾನ್ಸ್ಡ್ ಪ್ಯಾಕೇಜಿಂಗ್ ಮಟೀರಿಯಲ್ ಗಳಾದಂತಹ ನಾವೇ ಸ್ವತಃ ಜಿಪ್ ನ ಹಾಕಿ ಮಾರುಕಟ್ಟೆ ಮಾಡ್ತಿರುವಂತಹ ಪ್ಯಾಕೇಜಸ್ ಇದೆ. ಜಿಪ್ ಲಾಕ್ ಅಂತ ಹೇಳ್ತೀವಿ. ಗಾಜಿನ ಬಾಟಲಿಗಳಲ್ಲಿ ಮಾರ್ಕೆಟ್ ಮಾಡ್ತಿದ್ದಾರೆ, ಪ್ಲಾಸ್ಟಿಕ್ ಡಬ್ಬಗಳಲ್ಲಿ ಮಾರ್ಕೆಟಿಂಗ್ ಮಾಡ್ತಿದ್ದಾರೆ. ಸೊ ಈ ಎಲ್ಲಾ ರೀತಿಯಾದಂತಹ ಒಂದು ಪ್ಲಾಸ್ಟಿಕ್ ಅಥವಾ ಪ್ಯಾಕೇಜಿಂಗ್ ಮಟೀರಿಯಲ್ ನ ನಾವು ಬಳಸಿ ಬಯೋಡಿಗ್ರೇಡೇಬಲ್ ಪ್ಯಾಕೇಜಿಂಗ್ ಮಟೀರಿಯಲ್ ಗಳು ಬಂದಿದೆ. ಸೊ ಇದು ಹೇಗೆ ಸಸ್ಟೈನಬಲ್ ಅಗ್ರಿಕಲ್ಚರ್ ಅಂತ ಹೇಳ್ತೀವಿ, ಅಂದ್ರೆ ಪರಿಸರಕ್ಕೆ ಹಾನಿಕಾರಕ ಅಲ್ಲದಂತಹ ಒಂದು ಕೃಷಿ ಇದು. ಸೊ ಅದೇ ರೀತಿ ಅದನ್ನ ಮಾರುಕಟ್ಟೆ ಮಾಡುವಾಗ್ಲೂ ಸಹ ನಾವು ಎಕೋ ಫ್ರೆಂಡ್ಲಿ ಅಥವಾ ಪರಿಸರ ಸ್ನೇಹಿ ಪ್ಯಾಕೇಜಿಂಗ್ ಮಟೀರಿಯಲ್ ಗಳನ್ನ ಬಳಸಿ ಮಾರಾಟನ ನಾವು ಮಾಡಬಹುದು. ಓಕೆ, ಫೈನ್. ಸೊ ಈಗ ಗಂಗಲಕ್ಷ್ಮಿ ಅವರೇ, ನೀವು ಸ್ಟಾರ್ಟಿಂಗ್ ಅಣಬೆನ ಬೆಳೆದಾಗ ಅದ್ರ ಮಾರ್ಕೆಟಿಂಗ್ ಯಾವ ತರ ಮಾಡಿದ್ರಿ? ಕಷ್ಟ ಅನ್ನಿಸ್ಲಿಲ್ವಾ ನಿಮ್ಗೆ ಅದು? ಆಮೇಲೆ ಹೋಗ್ತಾ ಹೋಗ್ತಾ ನಿಮ್ಗೆ ತುಂಬಾ ಸುಲಭ ಆಯ್ತಾ, ಹೇಗೆ ಅಂತ ಹೇಳಿ? ಹೌದು ಮೇಡಮ್, ಸ್ಟಾರ್ಟಿಂಗ್ ಬೆಳೆದಾಗ ಏನ್ ಕಷ್ಟ ಅನಿಸ್ಲಿಲ್ಲ. ಮಾರ್ಕೆಟಿಂಗ್ ಜನಕ್ಕೆಲ್ಲ ಪರಿಚಯ ಮಾಡಿದ್ಮೇಲೆ ಮಾರ್ಕೆಟಿಂಗ್ ತುಂಬಾ ಚೆನ್ನಾಗಿ ಆಯ್ತು. ನನಗೇನು ಮಶ್ರೂಮ್ ಬೆಳೆದಾಗ ತುಂಬಾ ಕಷ್ಟ ಅನಿಸ್ಲೇ ಇಲ್ಲ, ತುಂಬಾ ಈಸಿ ಆಗಿತ್ತು. ತರಕಾರಿ ಹೇಗ್ ನಾವು ದುಡ್ಡು ಕೊಟ್ಟು ತಗೋತೀವೋ ಅದೇ ತರ ಇದು ಕೂಡ ಹಂಗೆ ಸೇಲ್ ಆಗ್ತಿದೆ. ನನ್ಗೆ ಯಾವತ್ತೂ ನನಗೆ ಕಷ್ಟ ಅನ್ಸಿಲ್ಲ. ಈಗ ರೈತರು ಒಂದ್ ಪಕ್ಷ ತಗೊಂಡಿಲ್ಲ ಅಂದ್ರೂ ಕೂಡ ನಾನು ಮಶ್ರೂಮ್ ವೇಸ್ಟ್ ಮಾಡಲ್ಲ. ಡ್ರೈ ಮಾಡ್ತೀನಿ, ಉಪ್ಪಿನಕಾಳು ಮಾಡ್ತೀನಿ, ಮಶ್ರೂಮ್ ಪಾಪಡ್, ಈ ತರ ಡ್ರೈ ಮಶ್ರೂಮ್ ಪೌಡರ್, ಈ ತರ ವೆರೈಟಿ ಎಲ್ಲ ಮಾಡ್ಬೋದು. ಈಗ ಮಶ್ರೂಮ್ ಬೆಳೆದು ಒಂದಿನ ನಮಗೆ ಹೌದು, ಅದಕ್ಕೆ ಟೈಮ್ ಇರುತ್ತೆ. ಇಷ್ಟ ಟೈಮ್ ಅಲ್ಲಿ ನಾವ್ ಅದನ್ನ ಯೂಸ್ ಮಾಡ್ಬೇಕು ಅನ್ನುವಂತ ಟೈಮ್ ಕೂಡ ಇರುತ್ತೆ. ಹೌದು, ಅದ ತಗೊಂಡಿಲ್ಲ ಅಂದ್ರೆ ರೈತರು ಆದ್ರೆ ನಮ್ದು ಅದ್ರಲ್ಲಿ ಏನು ಹಾಳಾಗಲ್ಲ. ನಮ್ದು ಇವತ್ತು ಮಶ್ರೂಮ್ ಹೋಗ್ಲಿಲ್ಲ ಅನ್ನೋ ಚಿಂತೆ ಕೂಡ ಇರಲ್ಲ. ಆದ್ರೆ ನಾವು ವೆರೈಟಿ ಅದ್ರಲ್ಲಿ ಮಾಡೋದು ಪ್ರಯೋಗಗಳಿದೆ, ಮಾಡ್ಕೋಬಹುದು. ಸೊ ಅಂದ್ರೆ ಈಗ ನೀವು ಅದನ್ನ ಉಪ್ಪಿನಕಾಯಿ ಹಾಕಿ ಅದನ್ನು ಕೂಡ ಸೇಲ್ ಮಾಡ್ತಾ ಇದ್ದೀರಾ? ಸೇಲ್ ಮಾಡ್ತೀವಿ. ಉಪ್ಪಿನಕಾಯಿ ಹಾಕಿ ಸೇಲ್ ಮಾಡ್ತೀವಿ. ಮತ್ತೆ ಡ್ರೈ ಮಶ್ರೂಮ್ ಕೂಡ ಸೇಲ್ ಆಗುತ್ತೆ. ಅದು ಡ್ರೈ ಮಶ್ರೂಮ್ ಪೌಡರ್ ಮಾಡಿ ಅದು ಅದರಲ್ಲಿ ಪಪ್ಪಡು ಕೂಡ ಮಾಡ್ಬೋದು. ಚಿಕ್ಲಿ, ನಿಪ್ಪಟ್ಟು ಈ ತರ. ಆಮೇಲೆ ಅದು ಪೌಡರ್, ಇದು ಫ್ರೈಡ್ ರೈಸ್, ಪಲಾವು, ಈ ತರ ಸೂಪು, ಈ ತರ ಎಲ್ಲ ನಾನಾ ಬಗೆಯ ವೆರೈಟಿ ಐತೆ, ಅದ್ರಲ್ಲಿ ಮಾಡ್ಕೋಬಹುದು. ಏನು ವೇಸ್ಟ್ ಆಗಲ್ಲ. ಅಂದ್ರೆ ಈಗ ನೀವು ಬೆಳೆಯುವಂತ ಚಿಪ್ಪು ಅಣಬೆ ಏನಿದೆ ಅದನ್ನ ಒಣಗಿಸ್ಬಿಟ್ಟು ಪೌಡರ್ ಮಾಡಿಟ್ಟು ನಾವು ದಿನನಿತ್ಯ ನಾವು ಹೇಗೆ ನಮ್ಮ
ಆಹಾರ ಪದಾರ್ಥಗಳಲ್ಲಿ ಅದನ್ನ ಬಳಸ್ಕೋತೀವೋ ಆ ತರ ಬಳಸ್ಕೋಬಹುದು. ಹೌದು, ಆ ತರ ಬಳಸ್ಕೋಬಹುದು. ಓಕೆ, ಫೈನ್, ತುಂಬಾ ಚೆನ್ನಾಗಿದೆ. ಹಾಗೆ ಈಗ ಮತ್ತೆ ಸಿಂಧು ಮೇಡಮ್ ನ ಕೇಳ್ತಿದ್ದೀನಿ, ಅಣಬೆ ಕೃಷಿಯಲ್ಲಿ ಇರುವಂತಹ ಸವಾಲುಗಳು ಮತ್ತೆ ಅಪಾಯಗಳು ಯಾವ್ದಾವ್ದು, ಹೇಗೆ ಅಂತ ಹೇಳಿ. ಅಣಬೆ ಅಂತ ಬಂದಿದ ತಕ್ಷಣ ಮೊದಲು ನಮ್ ತಲೆಗೆ ಬರೋದು ಅಣಬೆನ ಹೇಗೆ ಆಯ್ಕೆ ಮಾಡೋದು, ಇದು ವಿಷಕಾರಿ ಅಣಬೆನ ಅಥವಾ ಆಹಾರಕ್ಕೆ ಸೂಕ್ತವಾದಂತ ಅಣಬೆನ ಅಂತ ಗುರ್ತು ಮಾಡೋದೇ ನಮ್ಗೆ ಬರುವಂತ ಮೊದಲ ಸವಾಲು. ಸೊ ಹಾಗಾದ್ರೆ ಇದನ್ನ ಹೇಗಪ್ಪ ನಾವು ಐಡೆಂಟಿಫೈ ಮಾಡೋದು ಅನ್ನೋದಾದ್ರೆ, ತುಂಬಾ ಅತಿಯಾದ ಬ್ರೈಟ್ ಬಣ್ಣಗಳು ಯಾವ್ದು ಹೊಂದಿರುತ್ತೆ ಅದನ್ನ ನಾವು ವಿಷಕಾರಿ ಅಣಬೆಗಳು ಅಂತ ಹೇಳ್ತೀವಿ. ಉದಾಹರಣೆಗೆ ಅಣಬೆಯ ಬಣ್ಣ ಕೆಂಪು, ಕೇಸರಿ ಅಥವಾ ತುಂಬಾ ಕಪ್ಪು ಬಣ್ಣಗಳೆಲ್ಲ ಇತ್ತು ಅಂತಂದ್ರೆ ಇದನ್ನ ನಾವು ಸೇವನೆ ಮಾಡಬಾರದು. ಅಂದ್ರೆ ಬರೀ ಕೇವಲ ಬಣ್ಣ ಅಷ್ಟೇ ಇದು ವಿಷಕಾರಿ ಅಂತ ಹೇಳಲ್ಲ. ಆ ಒಂದು ಈಗ ಅಣಬೆ ಅಂತಂದ್ರೆ ಅಣಬೆನ 2 ಭಾಗಗಳಾಗಿ ಹೇಳ್ತೀವಿ, ಒಂದು ಕಾಂಡ, ಇನ್ನೊಂದು ಟೋಪಿ. ಆ ಟೋಪಿ ಕೆಳಗಡೆ ಪದರಗಳಿರುತ್ತೆ, ಆ ಪದರನ ನಾವು ಗಿಲ್ಸ್ ಅಂತ ಹೇಳ್ತೀವಿ. ಆ ಗಿಲ್ಸ್ ಗಳ ಬಣ್ಣ ಬಿಳಿ ಇತ್ತು ಅಥವಾ ಸ್ವಲ್ಪ ಕಂದು ಬಣ್ಣ ಇತ್ತು ಅಂತ ಅಂದ್ರೆ ಅದು ವಿಷಕಾರಿ ಅಂತ ಅನ್ಬಿಟ್ಟು ನಾವ್ ಹೇಳ್ತೀವಿ. ಇನ್ನ 3ನೇ ಒಂದು ಪಾಯಿಂಟ್ ಆಫ್ ರೆಕಗ್ನಿಷನ್ ಅಂತ ಅಂದ್ರೆ ಅದ್ರ ಮೇಲ್ಗಡೆ ಮಚ್ಚೆಗಳು ಇತ್ತು ಅಂತಂದ್ರೆ, ಅಣಬೆಯ ಮೇಲ್ಗಡೆ ಮಚ್ಚೆ ಇತ್ತು ಅಂತಂದ್ರೆ ಅದು ಸಹ ವಿಷಕಾರಿ ಅಣಬೆ ಆಗಿರುತ್ತೆ. ಇನ್ನೊಂದು ಆ ಮೇಲ್ಗಡೆ ಟೋಪಿ ತುಂಬಾ ಅಗಲ ಇತ್ತು ಅಂತ ಅಂದ್ರೆ ಅದು ಸಹ ಒಂದು ವಿಷಕಾರಿ ಅಣಬೆ ಅಂತ ಅನ್ಬಿಟ್ಟು, ವಿಷಕಾರಿ ಅನ್ನೋದಕ್ಕಿಂತ ಅದು ಆಹಾರಕ್ಕೆ ಸೂಕ್ತವಾದಂತಹ ಒಂದು ಮಾಡೋದಕ್ಕೆ ಸೂಕ್ತ ಅಲ್ಲ ಅಂತ ಅನ್ಬಿಟ್ಟು ನಾವು ಹೇಳಬಹುದು. ಸೊ ಈ ರೀತಿಯಾಗಿ ಸವಾಲು ಅಂದ್ರೆ ಅಣಬೆ ಕೃಷಿನ ನಾವು ಮಾಡ್ತೀವಿ ಅಂದ್ರೆ ಫಸ್ಟ್ ನಾವು ಯಾವ ತರ ಅಣಬೆ ಕೃಷಿನ ಮಾಡ್ಬೇಕು, ಅದು ತಿನ್ನೋದಿಕ್ಕೆ ಯೋಗ್ಯನಾ ಏನು ಅಂತ ಹೇಳಿ ನಾವು ಅದನ್ನ ತಿಳಿದುಕೊಂಡು ನಾವು ಕೃಷಿನ ಪ್ರಾರಂಭ ಮಾಡ್ಬೇಕಾಗುತ್ತೆ. ಸೊ ಅದರ ಅಪಾಯಗಳು ಯಾವ ತರ ಇರುತ್ತೆ? ಇವಾಗ ನಮಗೆ ಇಷ್ಟೊತ್ತು ನಾವು ಎಕ್ಸ್ಪ್ಲೇನ್ ಮಾಡುವಾಗ ಹೇಳಿದ್ವಿ ಅದಕ್ಕೆ ತೇವಾಂಶ ಇರಬೇಕು, ಉಷ್ಣತೆ ಇರಬೇಕು ಅಂತ ಅನ್ಬಿಟ್ಟು. ಅದೇ ರೀತಿ ಹೆಚ್ಚಿನ ತೇವಾಂಶ ಇದ್ರೂ ಸಹ ಅದರಿಂದ ಬರುವಂತ ಅಣಬೆ ಅದು ವೇಸ್ಟ್ ಆಗುತ್ತೆ, ಕಡಿಮೆ ತೇವಾಂಶ ಇದ್ರೂ ಸಹ ಅದು ವೇಸ್ಟ್ ಆಗ್ತಾ ಬರುತ್ತೆ. ಮತ್ತೆ ಪಾಶ್ಚರೀಕರಣ ಅನ್ನೋದು ಒಂದು ಸೈಂಟಿಫಿಕ್ ಟರ್ಮ್ ಆಗಿರುತ್ತೆ. ಅಂದ್ರೆ ಪಾಶ್ಚರೈಸೇಷನ್ ಅಂತ ನಾವ್ ಏನ್ ಹೇಳ್ತೀವಲ್ವಾ, ಅದ್ರ ಬಗ್ಗೆ ನಮ್ಗೆ ಸಂಪೂರ್ಣ ಜ್ಞಾನ ಇರಬೇಕು. ಅಂದ್ರೆ ಅರ್ಧಂಬರ್ಧ ಪಾಶ್ಚರೀಕರಣ ಆಯ್ತು ಅಂತಂದ್ರೆ ಅದು ಸೂಕ್ಷ್ಮಾಣು ಜೀವಿಗಳ ಬೆಳವಣಿಗೆಗೆ ಪ್ರೋತ್ಸಾಹ ನೀಡುತ್ತೆ. ಸೊ ಆ ಕಾರಣದಿಂದಾಗಿ ನಾವು ಆ ಒಂದು ಪಾಶ್ಚರೀಕರಣ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಂಡಿರ್ಬೇಕು. ಉತ್ತಮ ಬೀಜನ ನಾವು ಆಯ್ಕೆ ಮಾಡುವಂತಹ ನಮ್ಗೆ ಒಂದು ಜ್ಞಾನ ಇರಬೇಕು. ಸೊ ಇದೆಲ್ಲದ್ರಿಂದ ಅಪಾಯಗಳು ಏನು ಉಂಟಾಗುತ್ತೆ ಅದನ್ನ ನಾವು ತಡಿಬಹುದು. ಅತಿ ಮುಖ್ಯವಾಗಿ ನೀವು ಅಣಬೆ ಕೃಷಿಯಲ್ಲಿ ಒಂದು ಉತ್ತಮ ಜ್ಞಾನ ಇರಬೇಕು, ವೈಜ್ಞಾನಿಕ ಕ್ರಮಗಳ ಬಗ್ಗೆ ಅರಿವಿರ್ಬೇಕು, ಇನ್ನೊಂದು ಬಂದು ಶುಚಿತ್ವದ ಕಡೆಗೆ ಗಮನ ಇರಬೇಕು. ಶುಚಿತ್ವ ಇಲ್ಲ ಅಂತಂದ್ರೆ ನೀವು ಅಣಬೆ ಕೃಷಿ ಮಾಡಿ ಏನ್ ಆದಾಯದ ಕಡೆ ಗಮನ ಕೊಡ್ಬೇಕು ಅಂತಿದ್ದೀರಾ ಅದು ಯಾವುದೇ ಕಾರಣಕ್ಕೂ ಕೈ ಹಿಡಿಯಲ್ಲ. ಯಾಕೆಂದ್ರೆ ಶುಚಿತ್ವ ತುಂಬಾ ಇಂಪಾರ್ಟೆಂಟ್, ಅದರಿಂದಾನೇ ಅಪಾಯ ಬರೋದು. ಇನ್ನೊಂದು ಆಗ್ಲೇ ಹೇಳ್ದಂಗೆ ಕೀಟನಾಶಕಗಳಾಗಿರ್ಬೋದು, ಬೇರೆ ಯಾವುದೇ ಕೆಮಿಕಲ್ ಸ್ಪ್ರೇಗಳನ್ನ ನಾವು ಮಾಡಕ್ ಆಗದೇ ಇಲ್ಲ ಈ ಅಣಬೆಯಲ್ಲಿ. ಸೊ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅನ್ನೋ ತರ ಈ ಅಣಬೆ ಕೃಷಿಗೆ ರೋಗ ಬರ್ದಲೇ ಇರೋ ತರನೇ ನಾವು ನೋಡ್ಕೊಬೇಕು. ಬಂದ ಮೇಲೆ ಆ ಒಂದು ಬ್ಯಾಚ್ ನ ನಾವು ಸ್ಟಾಪ್ ಮಾಡೋದು ಉತ್ತಮ. ಯಾಕೆಂದ್ರೆ ನಾವು ಬೆಳೆಯೋ ಒಂದು ಬ್ಯಾಚ್ ಇಂದ 100 ಜನ ಸೇವನೆ ಮಾಡ್ತಾರೆ. ಅಂದ್ರೆ ಅದು ಹರಡ್ತಾ ಹೋಗೋದ್ರಿಂದ ಸೊ ಗಮನಕ್ಕೆ ಬಂದ ತಕ್ಷಣ ಅದನ್ನ ಸ್ಟಾಪ್ ಮಾಡಿ ಅಥವಾ ಕೊಠಡಿಯಿಂದ ಹೊರಗಡೆ ತಗೊಂಡ್ ಬಂದ್ರೆ ಅದು ಇಟ್ಸ್ ಬೆಟರ್ ಅಂತ ಹೇಳ್ಬೋದು. ಓಕೆ ಮೇಡಮ್, ಈಗ ಅಣಬೆ ಕೃಷಿಗೆ ನಮ್ಮ ರೈತರಿಗೆ ಅಂತ ಹೇಳಿ ಸರ್ಕಾರದಿಂದ ಸಾಕಷ್ಟು ಸೌಲಭ್ಯಗಳು, ಸಬ್ಸಿಡಿಗಳು, ಸಾಲಗಳು ಸಿಗ್ತಾ ಇರುತ್ತೆ. ಹಾಗೆ ಈ ಒಂದು ಅಣಬೆ ಕೃಷಿಗೆ ಸರ್ಕಾರದ ಬೆಂಬಲ ಜೊತೆಗೆ ಸಬ್ಸಿಡಿ, ಸಾಲ ಏನಾದ್ರೂ ಸಿಗ್ತಾ ಇದೆಯಾ ಅಂತ ಹೇಳಿ? ಹೌದು, 2011ರಲ್ಲೇನೆ ಸಬ್ಸಿಡಿ ಫಾರ್ ಮಶ್ರೂಮ್ ಕಲ್ಟಿವೇಶನ್ ಅಂದ್ರೆ ಅಣಬೆ ಒಂದು ಕೃಷಿ ಮಾಡಕ್ಕೋಸ್ಕರ ಸಬ್ಸಿಡಿ ಅಂತ ಅನ್ಬಿಟ್ಟು ಶುರುವಾಗಿದೆ. ಅದರದ ಸವಲತ್ತುಗಳೇನಿದೆ ಅಂತ ಅಂದ್ರೆ, ನಾವು ಏನು ಅಣಬೆ ಬೀಜಗಳನ್ನ ತಗೋತೀವಲ್ವಾ, ಪರ್ಚೇಸ್ ಮಾಡ್ತೀವಿ, ಅದಕ್ಕೆ 50% ಸಬ್ಸಿಡಿ ಇದೆ. ಅದ್ರ ಜೊತೆಗೆ ನಾವು ಕಾಂಪೋಸ್ಟ್ ಏನಾದ್ರೂ ಹೊರಗಡೆಯಿಂದ ಖರೀದಿಸಿದ್ವಿ ಅಂತಂದ್ರೆ ಅದ್ರ ಮೇಲೂ ಸಹ 50% ಸಬ್ಸಿಡಿ ಇದೆ. ಇನ್ನ ನೀವು ಮಾಡುವಂತಹ ಒಂದು ಮಶ್ರೂಮ್ ಯೂನಿಟ್ ನ ಇವಾಗ ನೀವು ಕಟ್ತೀರಾ ಅನ್ನೋದಾದ್ರೆ ಅದರದ ಒಂದು ಟೋಟಲ್ ವೆಚ್ಚ 20 ಲಕ್ಷಕ್ಕಿಂತ ಜಾಸ್ತಿ ಆದ್ರೆ 10 ಲಕ್ಷಕ್ಕೆ 8 ಲಕ್ಷದಂತೆ ಈ ಒಂದು ನ್ಯಾಷನಲ್ ಹಾರ್ಟಿಕಲ್ಚರ್ ಬೋರ್ಡ್, ತೋಟಗಾರಿಕೆ ಒಂದು ಬೋರ್ಡ್ ಏನಿದೆ, ಅವರು ಅದನ್ನ ಸಬ್ಸಿಡಿಯಾಗಿ ಕೊಡ್ತಾ ಇದ್ದಾರೆ. ಅದೇ ವೆಚ್ಚ 20 ಲಕ್ಷಕ್ಕಿಂತ ಕೆಳಗಡೆ ಇತ್ತು ಅಂತಂದ್ರೆ 10 ಲಕ್ಷಕ್ಕೆ 4 ಲಕ್ಷದಂತೆ ಸಬ್ಸಿಡಿಯನ್ನ ಅವರು ಕೊಡ್ತಾ ಇದ್ದಾರೆ. ಮತ್ತೆ ಇವಾಗ ನಿಮ್ಗೆ ಸಂಪೂರ್ಣವಾಗಿ ಮಾಹಿತಿ ಇಲ್ಲ, ನಾನು ಟ್ರೈನಿಂಗ್ ತಗೊಬೇಕು, ನಾನೊಂದು ಮಶ್ರೂಮ್ ನ ಬೆಳಿಬೇಕು ಅನ್ನೋದಾದ್ರೆ ಬರೀ ಬೆಳೆದಿರೋರ್ಗಷ್ಟೇ ಅಲ್ಲ, ಆ ರೀತಿ ಆಸಕ್ತಿ ಇರೋರಿಗೂ ಸಹ ಗವರ್ಮೆಂಟ್ ಒಂದು ಟ್ರೈನರ್ಗೆ ಅಂದ್ರೆ ಒಂದು ಜನಕ್ಕೆ 1,000 ಅವರಿಗೆ ಒಂದು ದಿನಕ್ಕೆ 1,000 ರೂಪಾಯಿ ಅಂತೆ ಕೊಡ್ತಾ ಇದ್ದಾರೆ. ಏನಕ್ಕೆ ಅಂತಂದ್ರೆ ಅವರ ಹೋಗೋ ಬರೋ ಖರ್ಚಿಗಾಗಿರ್ಬೋದು, ಆ ರಿಸೋರ್ಸ್ ಗಳನ್ನ ಪರ್ಚೇಸ್ ಮಾಡಕ್ಕೆ, ಡೆಮಾನ್ಸ್ಟ್ರೇಷನ್ ಪರ್ಪಸ್ ಗಿರ್ಬೋದು. ಸೊ ಆ ರೀತಿಯಾದಂತಹ ಹಲವಾರು ರೀತಿಯಾದಂತಹ ಸವಲತ್ತುಗಳನ್ನ ಅಣಬೆ ಕೃಷಿ ಕೊಡ್ತಾ ಇದೆ. ಆದ್ರೆ ಅಣಬೆ ಕೃಷಿ ಬಗ್ಗೆ ಅರಿವೇ ಇಲ್ದಿರೋದ್ರಿಂದ ಜನರು ಆ ಸಬ್ಸಿಡಿಗಾಗಿರ್ಬೋದು, ಸಾಲಕ್ಕಾಗಿರ್ಬೋದು, ಅದಕ್ಕೆ ಅವರು ಮುನ್ನುಗ್ತಾ ಇಲ್ಲ, ಅದ್ರ ಬಗ್ಗೆ ಎಚ್ಚರಿಕೆ ಕ್ರಮಗಳನ್ನ ತಗೊಳ್ತಾ ಇಲ್ಲ ಅಂತ ಹೇಳಕ್ಕೆ
ಹೇಳ್ಬೋದು ಇದರಲ್ಲಿ. ಮತ್ತೆ ನ್ಯಾಷನಲ್ ಹಾರ್ಟಿಕಲ್ಚರ್ ಬೋರ್ಡ್ ಅಂಡರ್ ಈ ಒಂದು ಸಬ್ಸಿಡಿ ಬಂದಿರೋದ್ರಿಂದ ಈ ಒಂದು ತೋಟಗಾರಿಕೆ ಬೋರ್ಡ್ ಇಂದ ನಮ್ಗೆ ಬೇಕಾಗಿರುವಂತಹ ಸಬ್ಸಿಡಿ ಅಥವಾ ಸವಲತ್ತುಗಳನ್ನ ನಾವು ಪಡ್ಕೋಬಹುದು. ಓಕೆ, ಸೊ ಗಂಗಲಕ್ಷ್ಮಿ ಅವರೇ, ನೀವು ಸ್ಟಾರ್ಟಿಂಗ್ ಇದನ್ನ ಪ್ರಾರಂಭ ಮಾಡಿದಾಗ, ಅಣಬೆ ಕೃಷಿಯನ್ನ ಪ್ರಾರಂಭ ಮಾಡಿದಾಗ ಎಷ್ಟು ಬಂಡವಾಳವನ್ನ ಹೂಡಿದ್ರಿ? ನಿಮ್ಮ ಕೈಯಲ್ಲಿ ಎಷ್ಟಿತ್ತು? ಸ್ಟಾರ್ಟಿಂಗ್ ಬಂಡವಾಳ ಅಂದ್ರೆ ನನ್ನ ಹತ್ರ ಅವಾಗ 5,000 ಇತ್ತು. 5,000 ಬಂಡವಾಳದಲ್ಲಿ ನಾನು ಎಲ್ಲಾ ಮಶ್ರೂಮ್ಗೆ ಏನೇನ್ ಬೇಕು ಎಲ್ಲ ತಗೊಂಬಂದೆ. ಮಶ್ರೂಮ್ ತಗೊಂಬಂದು ಕೂಡ ನಾನು ಫಸ್ಟ್ ಗೆ ಬಂತಲ್ಲ ಮಶ್ರೂಮ್, ಅದ್ರಲ್ಲಿ ಆದಾಯ ಅಂತ ನಾನೇನು ₹1 ಅಮೌಂಟ್ ಅಂತ ನಾನು ಫಿಕ್ಸ್ ಮಾಡ್ಲಿಲ್ಲ. ರೈತರಿಗೆಲ್ಲ ಹಾಗೆ ಫ್ರೀ ಆಗಿ ಕೊಟ್ಟೆ. 2ನೇ ಸಲ 20,000 ಬಂಡವಾಳ ಹಾಕೊಂಡ್ಮೇಲೆ ನನ್ಗೆ ಅವಾಗ ಮಶ್ರೂಮ್ ಎಲ್ಲ ಡೆವಲಪ್ಮೆಂಟ್ ಆತಲ್ಲ, ಅವಾಗ ನನಗೆ 20,000 ಬಂಡವಾಳ ಹಾಕೊಂಡ್ಮೇಲೆ ಒಂದು 35,000 36,000 ಅಮೌಂಟ್ ನನಗೆ ಸಿಕ್ತು. ಓಕೆ, ಅಲ್ಲಿಗೆ ಒಂದು 15,000 16,000 ಅಲ್ಲಿಗೆ ನಿಮ್ಗೆ ಅಮೌಂಟ್ ಆದಾಯ ಕೈಗೆ ಸಿಕ್ತು. ಓಕೆ, ಈಗ ಮಾರ್ಕೆಟಿಂಗ್ ಮಾಡೋದಕ್ಕೆ ನಿಮ್ಗೆ ಯಾವ ತರ ಸಹಕಾರ ಸಿಕ್ತು ಅಂತ ಹೇಳಿ. ನನಗೆ ಮೇಡಮ್ ಮಾರ್ಕೆಟಿಂಗ್ ಅಂದ್ರೆ ನಾನು ಸಿಟಿಲಿ ಎಲ್ಲೂ ಹೋಗಿಲ್ಲ. ನನಗೆ ಅಕ್ಕಪಕ್ಕ ರೈತರುಗಳಿಗೆ ನಾನು ಮಾರ್ಕೆಟಿಂಗ್ ಮಾಡ್ತಾ ಇದ್ದೀನಿ. ನನಗೆ ತುಂಬಾ ಮನೆ ಹತ್ರನೇ ಬಂದು ತಗೊಂಡೋಗ್ತಾರೆ ರೈತರುಗಳು. ತುಂಬಾ ಲಾಭ ಇದೆ ಅದ್ರಲ್ಲಿ. ನಾನು ಇಲ್ಲಿವರೆಗೂ ಯಾವ್ದೇ ಹೋಟೆಲ್ ಡಾಬಾಗಳಿಗೂ ಕೊಟ್ಟಿಲ್ಲ. ನನಗೆ ರೈತರಿಗೆ ಕೊಡಕ್ ಆಗ್ತಿಲ್ಲ, ಅಷ್ಟು ಡಿಮ್ಯಾಂಡ್ ಇದೆ ಮಶ್ರೂಮ್ಗೆ. ಓಕೆ, ಫೈನ್. ಸೊ ಈಗ ಸಿಂಧು ಮೇಡಮ್, ಈ ಒಂದು ಅಣಬೆ ಕೃಷಿ ಅಥವಾ ಅಣಬೆ ಬೇಸಾಯವನ್ನ ಮಾಡುವಂತಹ ಆಸಕ್ತರಿಗೆ ನೀವೊಂದು ಮಾರ್ಗದರ್ಶನ ಅಥವಾ ಸಲಹೆ ಅಂತ ನೀಡೋದಾದ್ರೆ ಏನ್ ನೀಡ್ತೀರಾ? ಅದಕ್ಕೂ ಮುಂಚೆ ಈ ಟ್ರೈನಿಂಗ್ ಅನ್ನೋದು ಏನಿದೆ, ಯಾಕಂದ್ರೆ ಅಣಬೆ ಕೃಷಿಯನ್ನ ನಾವು ಮಾಡ್ಬೇಕು ಅಂತ ಹೇಳಿ ಮುಂದೆ ಬರೋರಿಗೆ ಎಷ್ಟು ತಿಂಗಳುಗಳ ಕಾಲ ಟ್ರೈನಿಂಗ್ ಇರುತ್ತೆ, ಟ್ರೈನಿಂಗ್ ಯಾವ ತರ ಇರುತ್ತೆ ಅಂತ ಹೇಳಿ. ಟ್ರೈನಿಂಗ್ ಬಗ್ಗೆ ಹೇಳಕ್ಕಿಂತ ಮುಂಚೆ ನಾವು ಯಾಕೆ ಈ ಅಣಬೆ ಕೃಷಿನ ಮಾಡಬೇಕು ಅಂತ ಅನ್ಬಿಟ್ಟು ಅದಕ್ಕೆ ಬೇಕಾಗಿರುವಂತಹ ಕಚ್ಚಾ ವಸ್ತುಗಳಾಗಿರ್ಬೋದು, ಅಣಬೆ ಮಾಧ್ಯಮ ಕುರಿತು ನಾವು ಸಾಕಷ್ಟು ಮಾತಾಡಿದ್ವಿ. ಆದ್ರೆ ಅಣಬೆ ತಿನ್ನೋದ್ರಿಂದ ಏನಾಗುತ್ತೆ, ಅದು ಆರೋಗ್ಯಕ್ಕೆ ಎಷ್ಟು ಅನುಕೂಲ ಅನ್ನೋದ್ರ ಬಗ್ಗೆ ನಾನು ಇಷ್ಟೋ ತನಕ ಹೇಳ್ದೆ ಇರೋದ್ರಿಂದ ಅತಿ ಮುಖ್ಯವಾಗಿ ನಾನು ಏನ್ ಹೇಳ್ಬೇಕು ಅಂತಂದ್ರೆ, ನಮ್ಗೆಲ್ಲರಿಗೂ ಗೊತ್ತು, ಈಗ ನಮ್ಗೆ ರೇಷನ್ ಅಕ್ಕಿ ಆಗಿರ್ಬೋದು, ಸಕ್ಕರೆ ಆಗಿರ್ಬೋದು, ಗೋಧಿ ಅದನ್ನೆಲ್ಲ ಕೊಡ್ತಾ ಇದ್ದಾರೆ. ಏನ್ ಕಾರಣ ಅಂತಂದ್ರೆ ಆಹಾರ ಭದ್ರತೆಗೋಸ್ಕರ. ಅದೇ ರೀತಿ ನಮ್ಮ ಭಾರತ ದೇಶದಲ್ಲಿ ಪೌಷ್ಟಿಕ ಭದ್ರತೆ ಅನ್ನೋದು ಕಡಿಮೆ ಇದೆ. ಪೌಷ್ಟಿಕ ಭದ್ರತೆ ಅಂದ್ರೆ ಪೋಷಕಾಂಶಗಳ ಒಂದು ಅವೈಲಬಿಲಿಟಿ ಏನಿದೆ ನಮ್ಮ ದೇಹಕ್ಕೆ, ಅದರ ಲಭ್ಯತೆ ಕಡಿಮೆ ಇರೋದನ್ನ ನಾವು ಒಂದು ಪೌಷ್ಟಿಕ ಭದ್ರತೆಯನ್ನ ನಾವು ಅಚೀವ್ ಮಾಡ್ತಾ ಇಲ್ಲ ಇನ್ನೂ. ಸೊ ಈ ನಿಟ್ಟಲ್ಲಿ ನೋಡ್ಬೇಕು ಅಂತಂದ್ರೆ ಅಣಬೆಯಲ್ಲಿ ಪ್ರೋಟೀನ್ ಇರುತ್ತೆ, ಸಸಾರಜನಕ ಅಂತ ಏನ್ ಹೇಳ್ತೀವಲ್ಲ ಅದು, ಮತ್ತೆ ಜೀವಸತ್ವ B1 ಥಯಾಮಿನ್, ಜೀವಸತ್ವ B2 ರೈಬೋಫ್ಲೇವಿನ್, ಮತ್ತೆ ವೈಟಮಿನ್ ಸಿ. ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ಕೊಳ್ಳೋಕೋಸ್ಕರ ನಾವೇನ್ COVID-19 ನಲ್ಲಿ ಜಾಸ್ತಿ ನಿಂಬೆಹಣ್ಣು ಯೂಸ್ ಮಾಡೋದಾಗಿರ್ಬೋದು, ಸಿಟ್ರಸ್ ಫ್ರೂಟ್ಸ್ ನ ಯೂಸ್ ಮಾಡೋದಾಗಿರ್ಬೋದು ಮಾಡಿದ್ವಿ. ಆ ಒಂದು ಅಂಶ ಈ ಒಂದು ಅಣಬೆಯಲ್ಲೂ ಇರೋದ್ರಿಂದ ಇದರ ಸೇವನೆ ಅತಿ ಮುಖ್ಯ. ಇದು ಯಾರಿಗೆಲ್ಲ ಒಳ್ಳೇದಪ್ಪ, ಯಾರು ತಿನ್ಬೇಕು ಯಾರು ತಿನ್ಬಾರ್ದು ಅನ್ನೋದಾದ್ರೆ, ಇದನ್ನ ಮಧುಮೇಹಿಗಳು, ಈಗ ಸಕ್ಕರೆ ಕಾಯಿಲೆ ಇರೋರಿಗೆ ಏನಾದ್ರೂ ಸ್ವೀಟ್ಸ್ ತಿನ್ನಕ್ಕೂ ಭಯ, ಅಥವಾ ಬೇರೆ ಏನಾದ್ರೂ ಫ್ಯಾಟ್ ಫುಡ್ಸ್ ತಿನ್ನಕ್ಕೂ ಭಯ. ಆದ್ರೆ ನಾವು ಇದರಲ್ಲಿ ಶರ್ಕರ ಪಿಷ್ಟ ಕಡಿಮೆ ಇರೋದ್ರಿಂದ, ಇದನ್ನ ಒಂದು ಲೋ ಗ್ಲೈಸಮಿಕ್ ಫುಡ್ ಅಂತ ಹೇಳೋದ್ರಿಂದ ಇದನ್ನ ಸಕ್ಕರೆ ಕಾಯಿಲೆ ಇರೋರು ಸಹ ತಿನ್ಬೋದು, ಮತ್ತೆ ಹೃದಯ ಸಂಬಂಧಿ ಕಾಯಿಲೆಗಳಿರೋರು ಸಹ ಇದನ್ನ ತಿನ್ಬೇಕು. ಯಾಕೆಂದ್ರೆ ಇದರಲ್ಲಿ ಕೊಬ್ಬು ಕಡಿಮೆ ಇರುತ್ತೆ ಮತ್ತು ನಾರಿನಾಂಶ ಜಾಸ್ತಿ ಇರುತ್ತೆ. ಸೊ ನಾರು ಹೆಚ್ಚಾಗಿರುವುದರಿಂದ ಇದು ಮಲಬದ್ಧತೆಯನ್ನು ಸಹ ಹೋಗ್ಲಾಡ್ಸಕ್ಕೆ ಹೆಲ್ಪ್ ಮಾಡುತ್ತೆ. ಯಾವುದೇ ಸಸ್ಯಜನ್ಯ ಪದಾರ್ಥಗಳಲ್ಲಿ ಇಲ್ಲದೆ ಇರುವಂತಹ ಒಂದು ಫೋಲಿಕ್ ಆಮ್ಲ ಇದರಲ್ಲಿ ಜಾಸ್ತಿ ಇರೋದ್ರಿಂದ ಇದು ರಕ್ತದ ಉತ್ಪತ್ತಿಗೆ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ಈಗ ರಕ್ತಹೀನತೆ, ಅನೆಮಿಯಾ ಅನ್ನೋದು ಎಲ್ಲ ಹೆಣ್ಮಕ್ಳಲ್ಲಿ ಮತ್ತೆ ಗರ್ಭಿಣಿಯರಲ್ಲಾಗಿರ್ಬೋದು ನಾವು ಹೆಚ್ಚಾಗಿ ಕಂಡು ನೋಡ್ತಾ ಇದೀವಿ. ಸೊ ಹಾಗಾಗಿ ಇದನ್ನ ನಾವು ಓವರ್ಕಮ್ ಮಾಡಕ್ಕೂ ಸಹ ನಾವು ಅಣಬೆಯನ್ನ ರೆಕಮೆಂಡ್ ಮಾಡಬೇಕು. ಯಾಕೆಂದ್ರೆ ಆಹಾರ ಭದ್ರತೆನ ಅಷ್ಟೇ ಫೋಕಸ್ ಮಾಡ್ತಾ ಇದೆ, ಪೌಷ್ಟಿಕ ಭದ್ರತೆನ ಇನ್ನ ಅಚೀವ್ ಮಾಡಕ್ ಆಗಿಲ್ಲ ನಮ್ ಕೈಲಿ. ಈ ಒಂದು ನಿಟ್ಟಲ್ಲಿ ಎಲ್ಲಾ ಸಮತೋಲನ ಆಹಾರಕ್ಕೆ ಅಣಬೆಯ ಒಂದು ಇನ್ವಾಲ್ವ್ಮೆಂಟ್ ತುಂಬಾ ಇದೆ. ಸೊ ಎಲ್ಲರೂ ಅಣಬೆನ ತಿನ್ನಕ್ಕೆ ಮೊದಲು ಶುರು ಮಾಡ್ಬೇಕು. ಹೌದು, ಅದಾದ ನಂತರ ಅಣಬೆ ಕೃಷಿ ಆಟೋಮ್ಯಾಟಿಕ್ ಆಗಿ ಶುರು ಆಗುತ್ತೆ. ಸೊ ಈಗ ಏನು ಭಾರತ 6ನೇ ಸ್ಥಾನದಲ್ಲಿದೆ, ಅದು ಮುಂದಿನ ದಿನಗಳಲ್ಲಿ 1ನೇ ಸ್ಥಾನಕ್ಕೆ ಅಥವಾ 2ನೇ ಸ್ಥಾನಕ್ಕೆ ಬರಬಹುದು. ಅದು ನಾವು ಯಾವಾಗ ಅಣಬೆ ತಿನ್ನಕ್ ಪ್ರಾರಂಭ ಮಾಡ್ತೀವಿ ಅವಾಗ ಅದಾಗುತ್ತೆ. ಓಕೆ, ಸೊ ಗಂಗಲಕ್ಷ್ಮಿ ಅವರೇ, ನೀವು ಅಣಬೆ ಕೃಷಿಯನ್ನ ಮಾಡ್ಬೇಕು ಅಂತ ಹೇಳಿರೋರ್ಗೆ ಸೊ ಏನ್ ಹೇಳೋದಕ್ಕೆ ಬಯಸ್ತೀರಾ, ನಿಮ್ಮ ಒಂದು ಓನ್ ವರ್ಡ್ಸ್? ಅಣಬೆ ಕೃಷಿ ಅಂದ್ರೆ ಎಲ್ಲರಿಗೂ ಸೂಕ್ತವಾಗಿದೆ. ಅದು ಮಾಡ್ಬೋದು ಎಲ್ಲಾ ಹೆಣ್ಮಕ್ಳು ಕೂಡ ಮಾಡ್ಬೋದು. ಅದೇನ್ ತುಂಬಾ ಕಷ್ಟ ಆಗಿಲ್ಲ, ಈಜಿ ಇದೆ. ನಮಗೆ ಲೇಬರ್ ಬೇಕು, ಸಪೋರ್ಟ್ ಇಲ್ಲ ಅನ್ನಂಗೆ ಏನಿಲ್ಲ, ಒಬ್ರೆ ಕೂಡ ಮಾಡ್ಬೋದು. ಎತ್ತೇದ ಕೆಲಸ ಏನಿಲ್ಲ, ಅದು ತುಂಬಾ ಈಜಿ ಇದೆ. ಭಯ ಪಡ್ದಂಗೆ ಮಾಡಿ ಅಂತ ಹೇಳ್ತಾ ಇದ್ರು. ಓಕೆ, ಸೊ ಮೇಡಮ್, ನೀವು ಅಣಬೆ ಮಾಡ್ಬೇಕು ಅಥವಾ ಅಣಬೆ ಬೇಸಾಯವನ್ನ ಮಾಡ್ಬೇಕು ಅಂತ ಇರೋರ್ಗೆ ಏನ್ ಒಂದು ಸಲಹೆ ಕೊಡ್ತೀರಾ? ಅವ್ರಿಗೆ ಒಂದು ಮಾರ್ಗದರ್ಶನ ಅಥವಾ ಕಿವಿ ಮಾತು ಏನ್ ಹೇಳ್ತೀರಾ?
ಆರ್ಥಿಕವಾಗಿ ಸ್ವಾವಲಂಬಿತಗೊಳ್ಬೇಕು ಅನ್ನೋದಾದ್ರೆ, ಈಗ ಗ್ರಾಮೀಣ ಪ್ರದೇಶದಲ್ಲಿ ನಾವು ನೋಡ್ಬೋದು ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರಲ್ಲ, ಅವರ ಆರೋಗ್ಯದ ಸ್ಥಿತಿ ಚೆನ್ನಾಗಿರಲ್ಲ. ಇಂಥವ್ರು ಸುಮ್ಮನೆ ಕೈಕಟ್ಟಿ ಕೂರೋದ್ರ ಬದಲು ನಿಮ್ಮ ಬಿಡುವಿನ ಸಮಯದಲ್ಲಿ ಈ ಅತಿ ಕಡಿಮೆ ಅವಧಿಯಲ್ಲಿ ಬೆಳೆಯುವಂತಹ ಈ ಸುಲಭವಾದ ಒಂದು ಅಣಬೆ ಕೃಷಿಯನ್ನ ನೀವು ಮಾಡಿದ್ರಿ ಅಂತ ಅಂದ್ರೆ, ಇದು ನಿಮ್ಮ ಮನೆಯ ಆರ್ಥಿಕ ಪರಿಸ್ಥಿತಿ ಮತ್ತೆ ಕುಟುಂಬದವರ ಆರೋಗ್ಯನೂ ಸಹ ಇದು ಚೆನ್ನಾಗಿ ನೋಡ್ಕೊಳ್ಳಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತೆ ನಿಮ್ಗೆ ಇದಕ್ಕೆ ಬೇಕಾಗಿರುವಂತಹ ವೈಜ್ಞಾನಿಕ ಕ್ರಮಗಳನ್ನ ಗೊತ್ತಿರುವಂತಹ ಒಂದು ಒಳ್ಳೆಯ ಇನ್ಸ್ಟಿಟ್ಯೂಟ್ಗಳಲ್ಲಿ ನೀವು ತಗೊಬೇಕು. ಉದಾಹರಣೆಗೆ ಕೃಷಿ ವಿಜ್ಞಾನ ಕೇಂದ್ರ ತಿಪ್ಟೂರಿಗೆ ನೀವು ಬಂದ್ರೂ ಸಹ ನಾವು ನಿಮ್ಗೆ ಬೇಕಾಗಿರುವಂತಹ ಒಂದು ತರಬೇತಿಯನ್ನ ಕೊಡ್ತೀವಿ. ತರಬೇತಿನ ನೀವು 1 ತಿಂಗಳು ತಗೋಬೇಕು, 1 ವರ್ಷ ತಗೋಬೇಕು, ಅಥವಾ 2 ದಿನ ತಗೋಬೇಕು, ಆ ರೀತಿ ಎಲ್ಲ ಏನೂ ಇಲ್ಲ. ನೀವು ತಗೊಳ್ಳಂತಹ ಮಾಹಿತಿ ಉತ್ತಮವಾಗಿರ್ಬೇಕು ಅಷ್ಟೇ. ನೀವು 1 ದಿನದ ಮಟ್ಟಿಗೆ ತರಬೇತಿಗೆ ಬರ್ತೀವಿ ಅಂದ್ರೂ ಸಹ ನಾವು ತರಬೇತಿಯನ್ನ ಆಯೋಜಿಸಿ ನಿಮ್ಗೆ ತರಬೇತಿಯನ್ನ ಕೊಡಕ್ಕೆ ರೆಡಿ ಇದೀವಿ. ಏನಂತಂದ್ರೆ, ನಾವು ಮಾರ್ಗದರ್ಶನ ಕೊಡಕ್ಕಿಂತ ಹೆಚ್ಚಾಗಿ ನಿಮ್ಮಲ್ಲಿ ಆಸಕ್ತಿ ಜಾಸ್ತಿ ಇರಬೇಕು. ನೀವು ಬಂದು ನಿಮ್ಮಲ್ಲಿ ಎಷ್ಟು ಪ್ರಶ್ನೆಗಳನ್ನ ನೀವು ಕೇಳ್ತೀರಾ, ನೀವು ಯಾವ್ದೆಲ್ಲ ರೀತಿಯಾದಂತ ವಿಷಯಗಳನ್ನ ಕೇಳ್ತೀರಾ, ಅದಕ್ಕೆ ನಾವು ಸೂಟೇಬಲ್ ಆಗಿರೋಂತ ಮಾಹಿತಿನ ಕೊಡಕ್ಕೆ ಯಾವತ್ತೂ ಮುಂದೆ ಇರ್ತೀವಿ. ಸೊ ಹಾಗಾಗಿ ಇದನ್ನ ಬೆಳಿರಿ. ನಿಮ್ಮ ಆರ್ಥಿಕ ಪರಿಸ್ಥಿತಿಗೋಸ್ಕರ ಎಲ್ಲಾ ಸ್ವಾವಲಂಬಿತವಾಗಿ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಇದನ್ನ ಬೆಳಿಬೇಕು. ಇನ್ನೊಂದು, ನಮ್ಮ ಭಾರತ ದೇಶ ಅಭಿವೃದ್ಧಿಗೊಳ್ತಾ ಇದೆ, ಎಲ್ಲಾ ಆಸ್ಪೆಕ್ಟ್ ಅಲ್ಲೂ ಅಭಿವೃದ್ಧಿಗೊಳ್ಬೇಕು, ಇನ್ಕ್ಲೂಡಿಂಗ್ ಆಹಾರ ಮತ್ತು ಆರೋಗ್ಯ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಓಕೆ, ಥ್ಯಾಂಕ್ ಯು ಸೋ ಮಚ್. ಸೊ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ಅಣಬೆ ಕೃಷಿಯ ವಿಚಾರದ ಬಗ್ಗೆ ಏನೇನ್ ಸವಾಲುಗಳಿರುತ್ತೆ, ಹೇಗೆ ನಾವು ಅದನ್ನ ಫೇಸ್ ಮಾಡಬೇಕು, ಜೊತೆಗೆ ಸಾಕಷ್ಟು ಇನ್ಫಾರ್ಮೇಶನ್ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ ಮೇಡಮ್, ಧನ್ಯವಾದಗಳು. ಹಾಗೆ ರೈತ ಮಹಿಳೆ ಗಂಗಲಕ್ಷ್ಮಿ ಅವರು ಕೂಡ ಈಗಾಗಲೇ ಎಷ್ಟು ದಿವಸ ಆಯ್ತು, ಅಂದ್ರೆ ಎಷ್ಟು ತಿಂಗಳುಗಳಾಯ್ತು ನೀವು ಅಣಬೆ ಕೃಷಿಯನ್ನ ಪ್ರಾರಂಭ ಮಾಡಿ? ನಾವು ಮಾಡಿ 5-6 ವರ್ಷ. ಓಕೆ, ಸತತವಾಗಿ 5-6 ವರ್ಷಗಳಿಂದ ಅಣಬೆ ಕೃಷಿಯಲ್ಲಿ ಯಶಸ್ಸನ್ನ ಏಳಿಗೆಯನ್ನ ಕಂಡಂತಹ ಗಂಗಲಕ್ಷ್ಮಿ ಅವರು ಕೂಡ ನಮ್ಮೊಟ್ಟಿಗೆ ಇದ್ದು ಅವರ ಒಂದಷ್ಟು ಅನುಭವಗಳನ್ನ ಕೂಡ ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಾರೆ. ಸೊ ಇಬ್ಬರಿಗೂ ಕೂಡ ಧನ್ಯವಾದಗಳು ಮ್ಯಾಮ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ರೈತ ಪ್ರಗತಿ ವಿಶೇಷ ಕಾರ್ಯಕ್ರಮದಲ್ಲಿ ನೀವು ಬಳಸ್ಕೊಳ್ಳುವಂತಹ, ಅಂದ್ರೆ ನಿಮಗೆ ಉಪಯುಕ್ತವಾಗುವಂತಹ ಸಾಕಷ್ಟು ಅಂಶಗಳನ್ನ ನಾವು ಇಲ್ಲಿ ತಿಳಿಸಿದೀವಿ. ಭೂರಹಿತವಾಗಿ ಹೇಗೆ ನಾವು ಅಣಬೆ ಕೃಷಿಯನ್ನ ಮಾಡಬೇಕು, ಸೊ ಅದಕ್ಕೆ ಸರ್ಕಾರದಿಂದ ಯಾವ ರೀತಿಯಾಗಿ ಸೌಲಭ್ಯಗಳು ಸಿಗುತ್ತೆ, ಸಬ್ಸಿಡಿಗಳು ಸಿಗುತ್ತೆ, ಜೊತೆಗೆ ಯಾವ್ದನ್ನ ನಾವು ಹೇಗೆ ಬೆಳೆಯೋದಕ್ಕೆ ಮುಂಚೆ ಯಾವ್ದೋ ಒಂದು ತಳಿ ಅಥವಾ ಪ್ರಭೇದ ಅಂತ ಏನ್ ಬರುತ್ತೆ, ಬೀಜ ಅಂತ ಏನ್ ಬರುತ್ತೆ, ಅದನ್ನ ಯಾವ ರೀತಿ ನಾವು ಆಯ್ಕೆ ಮಾಡ್ಕೋಬೇಕು, ಪ್ರತಿಯೊಂದಕ್ಕೂ ಸಹ ನಿಮ್ಗೆ ಟ್ರೈನಿಂಗ್ ಇರುತ್ತೆ, ಮಾರ್ಗದರ್ಶನ ಇರುತ್ತೆ. ಸೊ ನೀವು ಅದನ್ನ ಫಾಲೋ ಮಾಡೋದ್ರಿಂದ ಅಣಬೆ ಕೃಷಿಯಲ್ಲಿ ಸಹ ನೀವು ಯಶಸ್ಸನ್ನ ಕಾಣಬಹುದು. ಅದನ್ನ ಅಳವಡಿಸಿಕೊಳ್ಳಿ. ಈಗ ಭಾರತ ಏನು ಅಣಬೆ ಬೇಸಾಯ ಅಥವಾ ಅಣಬೆ ಕೃಷಿಯಲ್ಲಿ 6ನೇ ಸ್ಥಾನದಲ್ಲಿದೆ. ಮುಂದಿನ ದಿನಗಳಲ್ಲಿ ಅದು ಮೇಲಕ್ಕೂ ಕೂಡ ಹೋಗಬಹುದು ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.